हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यन् गुरून् भजे। पृथ्वीमण्डलमित्यस्याः पूर्णबोधमतानकाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆಯ ವಾಚ್ಯ. ಆದ್ದರಿಂದ ಇದು ಜೀವನ ಪ್ರಕರಣವನ್ನು ತಿಳಿಸುತ್ತಿದ್ದಾರೆ, ಚಿಂತಿಸುತ್ತಿದ್ದಾರೆ ಎಂದು ನಾವು ಹಿಂದಿನ ಕೆಲವು ಉಪನ್ಯಾಸದಿಂದ ತಿಳಿದು ಬರುತ್ತಿದ್ದೇವೆ. ಜೀವಗಣ ಹರೇರನುಚರ ನಿಜೋಚ್ಚ ಭಾವಂ ಗತಃ ಎಂಬುದರಿಂದ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ತಾರತಮ್ಯೋಪೇತವಾಗಿದ್ದಾರೆ. ತಾರತಮ್ಯ ಜ್ಞಾನ ಎಂಬುದು ಮೋಕ್ಷಕ್ಕೆ ಅತ್ಯಂತ ಅವಶ್ಯಕವಾದ ಜ್ಞಾನವಾಗಿದೆ. ತಾರತಮ್ಯ ಎಂಬತಕ್ಕಂಥದ್ದು ಅನಾದಿ ನಿತ್ಯವಾದದ್ದು, ಕೃತಕವಾದದ್ದಲ್ಲ, ಯಾವತ್ತೂ ಒಂದಿನ ಹುಟ್ಟಿದ್ದಲ್ಲ. ಇದು ಸ್ವರೂಪಭೂತವಾದದ್ದು. ಇದನ್ನು ತಿಳಿಯುವ ಮಹತ್ವ ಏನಿದೆ? ಸ್ವರೂಪದಲ್ಲೇ ಇರತಕ್ಕಂಥದ್ದು ನಾವು ತಿಳಿದಾಗ ಅದೇನು ಬದಲಾವಣೆ ಆಗತ್ತೇನೋ? ಬದಲಾವಣೆ ಆಗೋದಿಲ್ಲ. ಆದರೂ ಅದನ್ನು ತಿಳಿಯದೆ ಮೋಕ್ಷವಿಲ್ಲ ಎಂಬ ಇದರ ಅರ್ಥವೇನು? ಜೀವನಿಗೆ ಬಂಧಿತನಾಗಿದ್ದಾನೆ, ಅಜ್ಞಾನದಿಂದ ಬಂಧಿತನಾಗಿದ್ದಾನೆ, ಸುಷುಪ್ತ ಅವಸ್ಥೆಯಲ್ಲಿದ್ದಾನೆ. ಆ ಅವಸ್ಥೆಯಲ್ಲಿ ತನ್ನ ಈ ತಾರತಮ್ಯ ಜ್ಞಾನ ಎಂಬತಕ್ಕಂಥದ್ದು ಅವನಿಗೆ ತಿಳಿದಿರುವುದಿಲ್ಲ. ನಮ್ಮದೇ ಆದ ವಸ್ತು ಆದರೂ ನಮ್ಮಲ್ಲಿ ತಿಳುವಳಿಕೆ ಇಲ್ಲದೆ ಹೋದರೆ ಅದರ ಉಪಯೋಗ ನಮಗೆ ಆಗುವುದೇ ಇಲ್ಲ. ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಜ್ಞಾನ ಅತ್ಯವಶ್ಯಕವಾಗಿ ಬೇಕು. ಆದ್ದರಿಂದ ತಾರತಮ್ಯ ಜ್ಞಾನ ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಜೀವನ ಸ್ವರೂಪಭೂತವಾದ ಯೋಗ್ಯತೆಯಾದರೂ ಅದನ್ನು ಅರಿತುಕೊಳ್ಳಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಇದಕ್ಕಾಗಿ ಏನು ಮಾಡಬೇಕು ಹಾಗಾದರೆ ಅಂದರೆ ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಎಂಬುದು ಸಹ ಭಗವಂತ ತಾರತಮ್ಯವನ್ನು ತಿಳಿಯಕ್ಕೋಸ್ಕರವಾಗಿ ಕೊಟ್ಟಂಥ ಒಂದು ಶಕ್ತಿ, ಒಂದು ಸವಲತ್ತು ಅಂತ ನಾವು ತಿಳಿಯಬಹುದು. ಹಾಗಾದರೆ ಜೀವರು ಸ್ವತಂತ್ರರೇನು ಎಂಬ ಪ್ರಶ್ನೆ ಬಂದರೆ, ಸ್ವತಂತ್ರ ಆಗಬೇಕು ಎಂಬ ಪ್ರಶ್ನೆ ಇಲ್ಲ. ಕರ್ತೃತ್ವ ಇದ್ದಾಗ ಸ್ವತಂತ್ರರು ಆಗಬೇಕಾಗಿಲ್ಲ. ಅದಕ್ಕೆ ಲೋಕದಲ್ಲಿ ಅನೇಕ ದೃಷ್ಟಾಂತಗಳು ನಾವು ನೋಡುತ್ತೇವೆ. ನಾವು ಒಂದು ಮನೆಯನ್ನು ಕಟ್ಟುತ್ತಿದ್ದಾಗ ಮನೆ ಕಟ್ಟುವವರು 10 ಮಂದಿ ಬಂದು ನಮ್ಮ ಜಾಗದಲ್ಲಿ ವಾಸ ಮಾಡುತ್ತಾರೆ. ನಮ್ಮ ಆಹಾರವನ್ನೇ ಅವರು ತಿನ್ನುತ್ತಾರೆ, ನಮ್ಮ ಪದಾರ್ಥವನ್ನೇ ಉಪಯೋಗಿಸುತ್ತಾರೆ. ಹಾಗೂ ನಾವೇ ಅವರಿಗೆ ಮನೆ ಕಟ್ಟುವುದರಿಂದ ಹಣವನ್ನು ಕೊಡುತ್ತೇವೆ. ಇವೆಲ್ಲವೂ ಆ ಕಟ್ಟುವರ 10 ಜನರು ಏನೆಂದು ತಿಳಿದುಕೊಳ್ಳುತ್ತಾರೆ? ಈ ಯಜಮಾನನಾದವನು, ಮನೆಯ ಮಾಲೀಕನಾದವನು ನನಗೆ ಕೊಟ್ಟಿದ್ದಾನೆ, ಈ ಸವಲತ್ತು ಕೊಟ್ಟಿರೋದ್ರಿಂದ ನಾನು ನಮ್ಮ ಒಪ್ಪಂದದಂತೆ ಈ ಮನೆ ಗೃಹ ನಿರ್ಮಾಣವನ್ನು ಮಾಡಿಕೊಡಬೇಕು ಅವನಿಗೆ ಎಂಬ
ನಿರ್ಬಂಧದಲ್ಲಿ ಕೆಲಸ ಮಾಡುತ್ತಾರೆ, ಪ್ರಯತ್ನ ಮಾಡುತ್ತಾರೆ, ಹಗಲಿರುಳು ಶ್ರಮಿಸುತ್ತಾರೆ. ಕೆಲವು ತಿಂಗಳ ಕಾಲ ಕೆಲಸ ಮಾಡಿದ ಮೇಲೆ, ಮನೆ ಗೃಹ ನಿರ್ಮಾಣ ಪೂರ್ತಿಯಾದ ಮೇಲೆ ಅವರು 10 ಜನರು ಏನು ಮಾಡ್ತಾರೆ, ಬಿಟ್ಟು ಹೊರಟ್ಬಿಡ್ತಾರೆ. ನಾವು ಅವರು 3 ತಿಂಗಳು 4 ತಿಂಗಳು ಕಾಲ ಅಲ್ಲಿದ್ದು ಮನೆ ಕಟ್ಟಿದ ಮೇಲೆಯೂ ಮೊಟ್ಟ ಮೊದಲ ಪ್ರವೇಶ ಅವರೇ ಮಾಡಿರುತ್ತಾರೆ, ಅಲ್ಲೇ ಮಲಗಿರುತ್ತಾರೆ, ಎಲ್ಲವನ್ನೂ ಅವರು ಉಪಯೋಗಿಸಿರುತ್ತಾರೆ. ಈ ಉಪಯೋಗ ಅನ್ನತಕ್ಕಂತಹದ್ದು ಅವರಿಗೆ ದತ್ತಕವಾದದ್ದು ಅವರದಲ್ಲ. ನಾವು ಗೃಹ ನಿರ್ಮಾಣ ಪೂರ್ಣ ಆದ ಕೂಡಲೇ ಬೇರೆ ಕಡೆ ಹೋಗಬೇಕು ಎಂಬ ನಿಶ್ಚಿತ ಜ್ಞಾನ ಅವರಿಗೆ ಇರುತ್ತದೆ. ಆದರೂ ಆ ಮನೆಯನ್ನು 3 ತಿಂಗಳ ಕಾಲ ಅಲ್ಲಿ ವಾಸ ಮಾಡಿರುತ್ತಾರೆ. ಈ ವಾಸ ಮಾಡಲು ಕೊಟ್ಟಂತಹ ಸವಲತ್ತು ಏನಿದೆ, ಇದು ದತ್ತಕವಾದದ್ದು, ಯಜಮಾನ ಕೊಟ್ಟಿದ್ದು. ಆ ಕೊಟ್ಟಿದ್ದಾದ್ದರಿಂದ ಎಂದು ಬೇಕಾದರೂ ಅವನು ವಾಪಸ್ಸು ಪಡೆದುಕೊಳ್ಳಬಹುದು. ಆದರೆ ಷರತ್ತು ಏನಿದೆ, ಮನೆ ಗೃಹ ನಿರ್ಮಾಣ ಪೂರ್ಣ ಆಗುವ ತನಕ ನೀವು ಈ ಜಾಗದಲ್ಲಿ ಇದ್ದು ಈ ವ್ಯವಸ್ಥೆಯನ್ನು ಉಪಯೋಗಿಸಿಕೊಳ್ಳಬಹುದು ಎಂಬುದಂತಾಗಿ. ಅದರಂತೆ ನಾವು ಮನೆ ಕಟ್ಟಲು ಕೆಲವರು ಕಲ್ಲು ಮಣ್ಣನ್ನು ಹೊತ್ತುವರಿದ್ದಾರೆ, ಕೆಲವರು ನೀರನ್ನು ಹರಿಸುತ್ತಿದ್ದಾರೆ, ಕೆಲವು ವಿದ್ಯುತ್ ತಂತಿಯನ್ನು ಹರಿಸುತ್ತಾರೆ, ಕೆಲವರು ಬಣ್ಣವನ್ನು ಬಳಿಯುತ್ತಾರೆ, ಕೆಲವರು ಕೇವಲ ನೋಡುತ್ತಿರುತ್ತಾರೆ. ಹೀಗೆ ಅನೇಕ ಜನ ಕೆಲಸಗಾರನ ನೋಡುತ್ತೇವೆ. ಈ ಜೀವ ಎಂಬತಕ್ಕಂಥವನು ಈ ದೇಹದಲ್ಲಿ ಬಂದು ಏನು ಮಾಡ್ತಾ ಇದ್ದಾನೆ? ಇಂದ್ರಿಯಾದಿ ದೇವತೆಗಳೆಲ್ಲರೂ ಈ ಮನೆಯನ್ನು ಕಟ್ಟಿದರು. ಅಂದರೆ ದೇಹ ರಚನೆಯಾಗುತ್ತಾ ಇದೆ. ದೇಹ ರಚನೆಯಾದಾಗ ಈ ಜೀವನನ್ನು ಒಳಗಡೆ ತಂದು ಕೂಡಿಸಿದಾಗ ಆ ಜೀವ ಏನು ಮಾಡ್ತಾನೆ? ಕೇವಲ ನೋಡುತ್ತಿರುತ್ತಾನೆ, ಯಾರು ಏನು ಕೆಲಸ ಮಾಡುತ್ತಿದ್ದಾರೆ ಅಂಥೇಳಿ. ಯಾರ ಕೆಲಸ ಮೇಲೆಯೂ ಆ ಜೀವನ ಅವನ ಸಾಮರ್ಥ್ಯವನ್ನಾಗಲಿ ಅವನ ಅಧಿಕಾರವನ್ನು ಬೀರುವಂತಿರಲಿಲ್ಲ. ಏನು ಕೆಲಸ ಎಲ್ಲರೂ ಮಾಡುತ್ತಾರೋ ಮಾಡಿ ಪೂರ್ಣೈಸಿದ ಮೇಲೆ ಆ ಜೀವನಿಗೆ ಒಂದು ಉಸಿರು, ಅದೇ ಶಕ್ತಿಯನ್ನು ಕೊಟ್ಟಾಗ ಅದೇ ಇಂದ್ರಿಯಗಳನ್ನು, ಅಂದರೆ ದೇಹದ ಒಳಗಡೆ ಕುಳಿತು ಆ ಇಂದ್ರಿಯಗಳನ್ನು ಉಪಯೋಗಿಸಿಕೊಳ್ಳುತ್ತಾನೆ, ಗೋಲಕಗಳನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಇದು ನಮ್ಮ ಮಾನವ ಶರೀರದಲ್ಲಿ 10 ಗೋಲಕಗಳಿದೆ ಮತ್ತು ಒಂದು ಬ್ರಹ್ಮರಂಧ್ರ ಬಂದಿದೆ, ಅದು 11ನೇ ರಂಧ್ರ. ಜೀವ ಈ ಯಂತ್ರದೊಳಗೆ ಕೂಡಿಸಿದ್ದಾರೆ ಭಗವಂತ. 10 ಜನ ಇಂದ್ರಿಯ ದೇವತೆಗಳು ಈ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ನಾವು ಇದರಲ್ಲಿ ವಾಸ ಮಾಡುತ್ತಿದ್ದೇವೆ. ಆದರೆ ನಾವು ಏನು ತಿಳ್ಕೊಂಡಿದ್ದೇವೆ? ಈ ದೇಹವೇ ನಾನು, ದೇಹ ನನ್ನದು ಎಂಬುದನ್ನಾಗಿ ನಾವು ತಿಳಿದುಕೊಂಡಿದ್ದೇವೆ. ವಸ್ತುಸ್ಥಿತಿಯಲ್ಲಿ ಏನಾಗಿದ್ದು, 10 ಜನ ತತ್ವಾಭಿಮಾನಿ ದೇವತೆಗಳು ಬಂದು ಇದನ್ನು ತಯಾರು ಮಾಡಿದ್ದು. ತಯಾರಾಗುವಾಗಲೂ ಆದ ಮೇಲೆ ತಂದು ಕೂಡಿಸಿದ್ದು ಮಾತ್ರ. ಕೂಡಿಸಿದ ಕೂಡಲೇ ಇದು ನಮ್ಮದು ಎಂಬ ಅಧಿಕಾರವನ್ನು ನಾವು ಚಲಾಯಿಸ್ತಾ ಇದ್ದೇವೆ. ಇದಕ್ಕೆ ಅಭಿಮಾನ ಅಂತ ಹೆಸರು. ಎಲ್ಲಿ ನಾವು ಅಭಿಮಾನವನ್ನು ಮಾಡಬಾರದು ಅಲ್ಲಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಅಭಿಮಾನ ಎಂಬುದು ಏನು? ಶೋಭನೆ ಅಭ್ಯಾಸ. ನನ್ನದಲ್ಲದನ್ನು ನನ್ನದು ಎಂದು ತಿಳಿದುಕೊಳ್ತಾ ಇದ್ದೇವೆ. ಇದಕ್ಕೆ ಅಭಿಮಾನ ಅಂತ ಹೆಸರು. ಹಾಗಾದರೆ ಈ ಅಭಿಮಾನವು ಇದೆಲ್ಲವೂ ಬಂದಿದ್ದು ಹೇಗೆ ಬಂತು ಅಂದರೆ, ಈ ದತ್ತ ಸ್ವಾತಂತ್ರ್ಯದಿಂದ ಬಂತು ಅಂತ ನಾವು ತಿಳಿಯಬೇಕು. ಅದು ಹಿಂದೆ ನಾವು ನಿನ್ನೆ ದಿನ ಪ್ರಾರಂಭ ಮಾಡಿದ್ದೆವು. ದತ್ತ ಸ್ವಾತಂತ್ರ್ಯ ವಿಷಯಕ ಪ್ರಾಚೀನ ಗ್ರಂಥ ಅಯಂ ತು ಸ್ವಗತ ಸ್ವಾತಂತ್ರ್ಯ ವಿಷಯಕ. ಹಿಂದೆ ಪರಮಾತ್ಮನ ಸ್ವಾತಂತ್ರ್ಯದಲ್ಲಿ ಅರ್ಧವನ್ನು ತನ್ನಲ್ಲಿ ಇಟ್ಟುಕೊಳ್ಳುತ್ತಾನೆ, ಉಳಿದ ಅರ್ಧದಲ್ಲಿ ಒಂದು ಅಂಶವನ್ನು 100 ಭಾಗ ಮಾಡಿ ಅಲ್ಲಿ ವಿಂಗಡಣೆ ಮಾಡಿ ಅದರಲ್ಲಿ 48 ಭಾಗಗಳನ್ನು ಮುಖ್ಯ ಪ್ರಾಣನಿಡುತ್ತಾನೆ.
ಇತ್ಯಾದಿ ಹೇಳಿದೆ. ಅದು ಜೀವರಿಗೆ ಪರಮಾತ್ಮನು ಅನಾದಿ ಕಾಲದಿಂದ ಕೊಟ್ಟಿರುವ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದೆ. ಸ್ವಸ್ವಾತಂತ್ರ್ಯ ಚತುರ್ಥಾಂಶಂ ದಶದಾ ವ್ಯಭಜಧರಿ ಇತ್ಯಾದಿಯಾಗಿ ಇಲ್ಲಿ ಹೇಳಿದುದು ಸ್ವಗತ ಸ್ವಾತಂತ್ರ್ಯ ವಿಷಯಕ. ಅಯಮತ ಸಂಗ್ರಹ. ಈಗ ಇಲ್ಲಿ ಈ ವಿಷಯ ಸಂಗ್ರಹವನ್ನು ನಾವು ತಿಳಿಯಬೇಕು. ಅತ್ರ ಜೀವಸ್ಯ ದತ್ತ ಸ್ವಾತಂತ್ರ್ಯ ವಿಷಯ ಕೇಚಿನ ಸಾಂಪ್ರದಾಯಿಕ ಏವ ವದಂತಿ. ಇಲ್ಲಿ ಜೀವನಿಗೆ ದತ್ತ ಸ್ವಾತಂತ್ರ್ಯ ವಿಷಯದಲ್ಲಿ ಕೆಲವು ಮಂದಿ ಸಾಂಪ್ರದಾಯಿಕರು ಹೀಗೆ ಹೇಳುತ್ತಾರೆ. ತಥಾ ಹಿ ಸ್ವಾಭಿನ್ನಮಿ ಭಗವತ್ ಸ್ವಾತಂತ್ರ್ಯಂ ಸೃಷ್ಟಿಕಾಲೇ ಮೂಲರೂಪಾತ್ ಅವತಾರರೂಪಮಿವ ಪೂರ್ಣಾತ್ ಅಗಣಿತ ಸ್ವಾತಂತ್ರ್ಯಾತ್ ಆವಿರ್ಭೂತಂ ತತ್ ಸತ್ ವಿಶೇಷ ಬಲಾತ್ ಕಾರ್ಯಭೇದಾಚ್ಛ ದತ್ತ ಸ್ವಾತಂತ್ರ್ಯಂ ಸ್ವಗತ ಸ್ವಾತಂತ್ರ್ಯಂ ಸರ್ವಸ್ವಾತಂತ್ರ್ಯಂ ಚ ಇತಿ ತ್ರೇಧಾ ವ್ಯವಹಾರ ಭಾಗ್ಭವತಿ ವಕ್ಷ್ಯತೆ ಚ ಏತತ್. ಅದು ಹೇಗೆ ಅಂದರೆ, ಭಗವಂತನ ಸ್ವಾತಂತ್ರ್ಯ ಅವನಿಗಿಂತ ಅತ್ಯಂತ ಅಭಿನ್ನವಾಗಿದ್ದರೂ ಸೃಷ್ಟಿಕಾಲದಲ್ಲಿ ಮೂಲ ರೂಪದಿಂದ ಅತ್ಯಂತ ಅಭಿನ್ನವಾದ ಅವತಾರ ರೂಪದಂತೆ ಹೊರಹೊಮ್ಮುತ್ತದೆ, ಅಭಿವ್ಯಕ್ತವಾಗುತ್ತದೆ. ಪರಮಾತ್ಮನ ಸರ್ವಾಂಶದಲ್ಲಿಯೂ ಪರಿಪೂರ್ಣನಾದ ಅಗಣಿತವಾದ ಸ್ವಸ್ವಾತಂತ್ರ್ಯದಿಂದ ಅವತಾರ ರೂಪದಂತೆ ಆವಿರ್ಭವಿಸುವ ಈ ಸ್ವಾತಂತ್ರ್ಯವು ಭಗವಂತನಿಗಿಂತ ಅಭಿನ್ನವಾದರೂ ವಿಶೇಷದ ಸಾಮರ್ಥ್ಯದಿಂದ, ವಿಶೇಷ ಅಂದ್ರೇನು, ಅಭೇದವಿದ್ದಲ್ಲಿಯೂ ಭೇದ ವ್ಯವಹಾರವನ್ನು ಮಾಡುವ ಒಂದು ಪದಾರ್ಥ, ಮತ್ತು ಕಾರ್ಯಭೇದದಿಂದ, ಯಾವುದು ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಎಂದು ಮೂರು ವಿಧವಾದ ವ್ಯವಹಾರವನ್ನು ಹೊಂದುತ್ತದೆ. ಇದರ ವಿವರಣೆ ಮುಂದಿನ ತಿಳಿಯೋಣ. ತ್ರಿದವ ಜೀವಸ್ವರೂಪಭೂತ ಪ್ರತಿಬಿಂಬಾತ್ಮಕ ಸ್ವಾತಂತ್ರ್ಯೈಃ ರಮಾಸ್ವರೂಪಭೂತ ಸ್ವಾತಂತ್ರ್ಯೈಃ ಚ ಬಿಂಬಭೂತ ಭಗವತ್ ಸ್ವಾತಂತ್ರ್ಯ ಭಾಗಃ ಅನಾದಿತಃ ಸಂತಿ ಸನ್ನಿಹಿತಃ. ಸಾತ್ವಿಕರು ಮುಕ್ತಿಯೋಗ್ಯರು, ರಾಜಸರು ನಿತ್ಯ ಸಂಸಾರಿಗಳು, ತಾಮಸರನ್ನು ತಮೋಯೋಗ್ಯರು ಎಂದು ಜೀವರು ಮೂರು ವಿಧ ಇದೆ. ಇವರೆಲ್ಲರಿಗೂ ಸ್ವರೂಪಭೂತವಾದ ಪ್ರತಿಬಿಂಬಾತ್ಮಕವಾದ ಸ್ವಾತಂತ್ರ್ಯವಿದೆ. ಪ್ರತಿಬಿಂಬ ಅಂದರೆ ತದಧೀನ ತತ್ಸದೃಶವಾದದ್ದು. ನಿತ್ಯ ಮುಕ್ತರಾದ ರಮಾದೇವಿಗೂ ಕೂಡ ಸ್ವರೂಪಭೂತವಾದ ಸ್ವಾತಂತ್ರ್ಯವಿದೆ. ಈ ಪ್ರತಿಬಿಂಬಭೂತವಾದ ಸ್ವಾತಂತ್ರ್ಯದಲ್ಲಿ ಭಗವಂತನ ಸ್ವರೂಪಭೂತವಾದ ಸ್ವಾತಂತ್ರ್ಯ ಭಾಗಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸನ್ನಿಹಿತವಾಗಿದೆ, ಅಂದರೆ ಸೇರಿಕೊಂಡಿದೆ. ತೇಚ ಮುಕ್ತಕಾಲೀನ ವ್ಯಾಪಾರ ಹೇತವಃ. ತ್ರಿವಜ ಜೀವರ ಪ್ರತಿಬಿಂಬಾತ್ಮಕ ಸ್ವರೂಪಾತ್ಮಕ ಸ್ವಾತಂತ್ರ್ಯದಲ್ಲಿಯೂ ರಮಾದೇವಿಯು ಸ್ವರೂಪ ಸ್ವಾತಂತ್ರ್ಯದಲ್ಲಿಯೂ ಪ್ರವಿಷ್ಟವಾದ ಭಗವಂತನ ಸ್ವರೂಪ ಸ್ವಾತಂತ್ರ್ಯ ಭಾಗಗಳು ಈ ಜೀವರ ಮತ್ತು ರಮಾದೇವಿಯ ಮುಕ್ತಿ ಕಾಲದ ವ್ಯಾಪಾರಕ್ಕೆ ಕಾರಣವಾಗುತ್ತದೆ. ತ್ರಿವಿಧ ಜೀವರಲ್ಲಿ ಮುಕ್ತಿಯೋಗ್ಯ ಜೀವರಿಗೆ ವಿರಜಾನದಿ ಸ್ನಾನದಿಂದ, ಲಿಂಗಭಂಗದಿಂದ, ಭಗವಂತನ ಅತ್ಯರ್ಥ ಪ್ರಸಾದದಿಂದ ಸಕಲಾನಿಷ್ಠ ನಿವೃತ್ತಿಪೂರ್ವಕ ಸ್ವಸ್ವರೂಪ ಆನಂದ ಆವಿರ್ಭಾವವೇ ಮುಕ್ತಿಯು. ನಿತ್ಯ ಸಂಸಾರಿಗಳಿಗೆ ಸ್ವರ್ಗ ನರಕ ಭೂಲೋಕವನ್ನು ನಿತ್ಯದಲ್ಲಿಯೂ ಸಂಚರಿಸುವುದೇ ಮುಕ್ತಿಯು. ತಮೋಯೋಗ್ಯರಿಗೆ ವಾಯುದೇವರ ಗದಾ ಪ್ರಹಾರದಿಂದ ಲಿಂಗಭಂಗವಾಗಿ ನಿತ್ಯ ದುಃಖ ಆವಿರ್ಭಾವ ಉಂಟಾಗಿ ಅಂಧಂ ತಮಸ್ಸಿನಲ್ಲಿ ಬೀಳುವುದೇ ಮುಕ್ತಿಯು. ಲಕ್ಷ್ಮೀದೇವಿಗೆ ಹರಿಗೆ ಅತ್ಯಂತ ಸಾಮೀಪ್ಯವೇ ಮುಕ್ತಿಯು ಎಂದು ತಿಳಿಯಬೇಕು. ಸ್ಥಿತಿಕಾಲೇ ಸಂಸಾರ ದಶಾಯಂ ಪೃಥಕ್ ತತ್ಕಾರ್ಯಭಾವ. ಸ್ಥಿತಿಕಾಲದಲ್ಲಿ ಸಂಸಾರ ದಶೆಯಲ್ಲಿ ಜೀವರ ಸ್ವರೂಪಭೂತವಾದ ಪ್ರತಿಬಿಂಬ ಸ್ವಾತಂತ್ರ್ಯದ, ರಮಾದೇವಿಯಲ್ಲಿರುವ ಪ್ರತಿಬಿಂಬಭೂತವಾದ ಸ್ವರೂಪ ಸ್ವಾತಂತ್ರ್ಯದ ಹಾಗೂ ಭಗವಂತನ ಸ್ವರೂಪಭೂತವಾದ
ಸ್ವಾತಂತ್ರ್ಯದ ಪ್ರತ್ಯೇಕವಾದ ಕಾರ್ಯವು ಯಾವುದೂ ಇರುವುದಿಲ್ಲ. ಸೃಷ್ಟಿಕಾಲೇ ಸೃಜಾನಂ ತ್ರಿವಿಧ ಜೀವಾನಂ ತತ್ತದ್ಯೋಗ್ಯ ಮೋಕ್ಷಾದ್ಯರ್ಥ ಸಾಧನಾನುಷ್ಠಾನ ಶಕ್ತಿ ನಿರ್ವಾಹಾಯ ಮೂಲರೂಪಾತ್ ಅವತಾರರೂಪಾಣಿವ ಭಗವತ್ಸ್ವರೂಪಭೂತಾತ್ ಅಪಾರ ಮೂಲ ಸ್ವಾತಂತ್ರ್ಯಾತ್ ಚತುಷ್ಣಂತಂ ಸ್ವಾತಂತ್ರ್ಯಾಂಶಃ ಭಗವದಭಿನ್ನಯೇವ ಆವಿರ್ಭೂತಃ. ಸೃಷ್ಟಿಕಾಲದಲ್ಲಿ ಮುಕ್ತಿಯೋಗ್ಯರು, ನಿತ್ಯ ಸಂಸಾರಗಳು, ತಮೋಯೋಗ್ಯರು ಎಂಬ ತ್ರಿವಿಧ ಜೀವರು ಸೃಜರಾಗುತ್ತಾರೆ. ಪರಮಾತ್ಮನ ದೇಹ ಇಂದ್ರಿಯಾದಿಗಳು ವಿಶಿಷ್ಟರಾಗಿ ಆಯಾ ಲೋಕದಲ್ಲಿ ಸೃಷ್ಟಿಸಲು ಅರ್ಹರಾಗಿ ನಿಂತಿರುತ್ತಾರೆ. ಈ ತ್ರಿವಿಧ ಜೀವರಿಗೂ ಅವರವರಿಗೆ ಯೋಗ್ಯವಾದ ಮೋಕ್ಷಾದಿಗಳನ್ನು ಕೊಡುವುದಕ್ಕಾಗಿಯೇ ಪರಮಾತ್ಮನು ಅವರನ್ನು ಸೃಷ್ಟಿಸಲು ನಿರ್ಧರಿಸುತ್ತಾನೆ. ಇದಕ್ಕಾಗಿ ಅವರವರಿಗೆ ಯೋಗ್ಯವಾದ ಸಾಧನ ಅನುಷ್ಠಾನವಾಗಬೇಕು. ಭಗವಂತನ ಅನುಪ್ರವೇಶ, ಅವನ ಸ್ವಾತಂತ್ರ್ಯದ ಪ್ರೋತ್ಸಾಹನವಿಲ್ಲದಿದ್ದರೆ ಜಡತಲ್ಪರಾದ ಈ ಜೀವರು ಏನು ಮಾಡಲಾರರು. ಆದ್ದರಿಂದ ಜೀವರಿಗೆ ಸಾಧನಾನುಷ್ಠಾನದ ಶಕ್ತಿಯ ನಿರ್ವಾಹಕ್ಕೋಸ್ಕರ ಮೂಲ ರೂಪದಿಂದ ಅವತಾರ ರೂಪಗಳು ಆವಿರ್ಭಾವವಾಗುವಂತೆ ಭಗವಂತನ ಸ್ವರೂಪಭೂತವಾದ ಅಪಾರವಾದ ಅನಂತವಾದ ಮೂಲ ಸ್ವಾತಂತ್ರ್ಯದಿಂದ ಪರಮಾತ್ಮನಿಗಿಂತ ಅತ್ಯಂತ ಅಭಿನ್ನವಾದ 400 ಸ್ವಾತಂತ್ರ್ಯಾಂಶಗಳು ಆವಿರ್ಭವಿಸುತ್ತದೆ. ತತ್ರ ಸಪಾದಸಪ್ತಾಧಿಕ ಷಷ್ಟಿಸಂಖ್ಯಾ ಸ್ವಾತಂತ್ರ್ಯಾಂಶಃ ಜಗದ್ವಿಷೇಕಃ ಸೃಷ್ಟಾದ್ಯರ್ಥಂ ರಮಾಸ್ವರೂಪ ಸ್ವಾತಂತ್ರ್ಯಂ ಅರ್ಜುನಾದಿಷು ಭಗವಾನ್ ಇವ ಪ್ರವಿಷ್ಟಃ. ಅಂತಹ ಭಗವಂತನಿಗಿಂತ ಭಿನ್ನವಾದ 400 ಸ್ವಾತಂತ್ರ್ಯಾಂಶಗಳಲ್ಲಿ 67 ಸ್ವಾತಂತ್ರ್ಯಾಂಶಗಳು ಜಗದ್ವಿಷೇಕವಾದ ಸೃಷ್ಟಾದಿ ವ್ಯಾಪಾರಗಳಿಗೋಸ್ಕರ ಅರ್ಜುನಾದಿಗಳಲ್ಲಿ ಭಗವಂತನು ಹೇಗೆ ಆವಿಷ್ಟನಾಗಿರುತ್ತಾನೋ ಅದರಂತೆ ರಮಾದೇವಿಯ ಸ್ವರೂಪಭೂತಗಳಾದ ಸ್ವಾತಂತ್ರ್ಯವನ್ನು ಪ್ರವೇಶಿಸುತ್ತದೆ. ಚತುರ್ಮುಖ ಸ್ವರೂಪ ಸ್ವಾತಂತ್ರ್ಯಂ 250 ಸಂಖ್ಯಾ ಸ್ವಾತಂತ್ರ್ಯಂ ಭಾಗಾಃ ಪ್ರವಿಷ್ಟಃ. ವಾಯೋ 48 ಸ ವಾಯುದೇವರಲ್ಲಿ ಸ್ವರೂಪಭೂತ ಸ್ವಾತಂತ್ರ್ಯದ 48 ಭಗವಂತನ ಸ್ವರೂಪಭೂತ ಸ್ವಾತಂತ್ರ್ಯಗಳು ಪ್ರವೇಶಿಸುತ್ತದೆ. ರುದ್ರೇ 21 ಭಾಗಃ ಇಂದ್ರಕಾಮಯೋಃ 15 ಪ್ರವೇಶಿಸುತ್ತದೆ. ರುದ್ರದೇವರಲ್ಲಿ 20 ಭಾಗಗಳು, ಎಲ್ಲ ಜೀವರಲ್ಲಿ 10 ಭಾಗಗಳು ಪ್ರವೇಶಿಸುತ್ತದೆ. ತತ್ವದೇವೇಶು 10 ಭಾಗಾಃ ಸರ್ವಜೀವೇಶು 10 ಭಾಗಾಃ ಕಲ್ಯಾದೌ ಪುರಂಜನಾದೌ ಚ 45 ಪ್ರವಿಷ್ಟಾಃ. ಕಲಿ ಮುಂತಾದ ದೈತ್ಯರಲ್ಲಿಯೂ ಪುರಂಜನಾದಿ ನಿತ್ಯ ಸಂಸಾರಿ ಅಭಿಮಾನಿ ಜೀವರಲ್ಲಿಯೂ 45 ಅಂಶಗಳು ಪ್ರವೇಶಿಸಿವೆ. ಸ್ವಸ್ಮಿನ್ನಶ್ಚ ಸಕಲ ಜಗತ್ಸೃಷ್ಟ್ಯಾದ್ಯರ್ಥಂ ಪಾದೋನತ್ರಯ 30 ಸ್ಥಾಪಿತಾಃ. ತನ್ನಲ್ಲಿ ಅಂದರೆ ಭಗವಂತನಲ್ಲಿ ಸಕಲ ಪ್ರಪಂಚ ಸೃಷ್ಟ್ಯಾದಿ ವ್ಯಾಪಾರಕ್ಕೋಸ್ಕರ 132 ಮುಕ್ಕಾಲು ಸ್ವಾತಂತ್ರ್ಯಾಂಶವನ್ನು ಇಟ್ಟುಕೊಂಡಿರುತ್ತಾನೆ. ಯದ್ಯಪಿ ಜೀವಾದಿಷು ಪ್ರವಿಷ್ಟ ಸ್ವಾತಂತ್ರ್ಯ ಭಾಗಾನಾಂ ಸ್ವಾವ್ಯವಸ್ಥಿತ ತದಂಶಾನಾಂ ಚ ಭೇದೋ ನಾಸ್ತಿ. ತಥಾಪಿ ರಾಮಕೃಷ್ಣಯೋಃ ಭೇದೇಪಿ ರಾವಣಹನನಾದಿ ಕ್ರಿಯಾ ಅಭಿವ್ಯಕ್ತಿ ರಾಮರೂಪೇ ಇವ ಜಗತ್ಸರ್ಜನಾದಿ ಕ್ರಿಯಾಭಿವ್ಯಕ್ತಿ ಸ ವ್ಯವಸ್ಥಿತ ಸ್ವಾತಂತ್ರ್ಯ ಭಾಗ್ಯೇಷು ವ್ಯಾಪ್ತ.
ಅಸ್ತಿ. ಪರಮಾತ್ಮನ ಸ್ವಾತಂತ್ರ್ಯಾಂಶಗಳು ಜೀವರು, ಲಕ್ಷ್ಮೀದೇವಿ ಮುಂತಾದವರಲ್ಲಿಯೂ ಪ್ರವೇಶಿಸಿದ ಎಂದು ಹೇಳಿದಾಗ ಇಲ್ಲಿ ಒಂದು ಸಂದೇಹ ಬರುತ್ತೆ. ಜೀವಾದಿಗಳಲ್ಲಿ ಪ್ರವಿಷ್ಟವಾದ ಸ್ವಾತಂತ್ರ್ಯ ಭಾಗಗಳು ಪರಮಾತ್ಮನಲ್ಲಿರುವ ಸ್ವಾತಂತ್ರ್ಯ ಭಾಗಗಳು ಅಭಿನ್ನಗಳೇ ಆಗಿದೆ. ಅವುಗಳಿಗೆ ಸ್ವಲ್ಪವೂ ಭೇದವಿಲ್ಲ, ಅತ್ಯಂತ ಅಭೇದವೇ ಇದೆ. ಆದುದರಿಂದ ಜೀವಾದಿಗಳೇ ತಮ್ಮಲ್ಲಿ ಪ್ರವಿಷ್ಟವಾದ ಭಗವಂತನ ಸ್ವರೂಪಭೂತವಾದ ಸ್ವಾತಂತ್ರ್ಯ ಅಂಶಗಳಿಂದ ಸೃಷ್ಟಾದಿಗಳನ್ನು ಮಾಡಲಿ. ಜೀವರು, ಲಕ್ಷ್ಮೀದೇವಿ, ಕಲ್ಯಾದಿ ಅಸುರರು, ಪುರಂಜನಾದಿ ನಿತ್ಯ ಸಂಸಾರಿಗಳು ಇವರಲ್ಲಿರುವ ಭಗವಂತನ ಸ್ವಾತಂತ್ರ್ಯ ಅಂಶ ಎಂದು ಸೃಷ್ಟಾದಿಗಳು ಆಗುವಾಗ ಜೀವಾದಿಗಳೇ ಸೃಷ್ಟಾದಿಗಳನ್ನು ಮಾಡುತ್ತಾರೆ ಎಂದು ವ್ಯವಹಾರವು ಬರಬಹುದಲ್ಲವೇ ಎಂಬ ಆಕ್ಷೇಪ ಬಂದರೆ ಅದಕ್ಕೆ ಉತ್ತರ, ರಾಮದೇವರಿಗೂ ಕೃಷ್ಣದೇವರಿಗೂ ಯಾವ ಭೇದವೂ ಇಲ್ಲ. ಆದರೆ ರಾಮನ ಸಂಹಾರ ಕಾರ್ಯ ರಾಮರೂಪದಿಂದಲೇ ಅಭಿವ್ಯಕ್ತವಾಗುತ್ತದೆ, ಕೃಷ್ಣ ರೂಪದಿಂದ ಅಭಿವ್ಯಕ್ತವಾಗುವುದಿಲ್ಲ. ಇದರಂತೆ ಸಮಸ್ತ ಜಗತ್ತಿನ ಸೃಷ್ಟ್ಯಾದಿ ವ್ಯಾಪಾರಗಳನ್ನು ಭಗವಂತನಲ್ಲಿರುವ ಸ್ವಾತಂತ್ರ್ಯ ಅಂಶಗಳೇ ಮಾಡುತ್ತದೆ. ಲಕ್ಷ್ಮಾದಿಗಳಲ್ಲಿ ಪ್ರವಿಷ್ಟವಾದ ಸ್ವಾತಂತ್ರ್ಯ ಭಾಗಗಳು ಮಾಡುವುದಿಲ್ಲ. ಅವುಗಳಿಂದ ಅವಾಂತರ ಸೃಷ್ಟಾದಿಗಳು ಉಂಟಾಗಬಹುದೇ ಹೊರತು ಮುಖ್ಯ ಸೃಷ್ಟಿಕರ್ತವು ಬರುವುದಿಲ್ಲ ಎಂದು ಪರಮಾತ್ಮನಲ್ಲಿರುವ ಅವನಿಗಿಂತ ಅಭಿನ್ನವಾದ ಸ್ವಾತಂತ್ರ್ಯಾಂಶಗಳೆಂದರೆ ಆಗುತ್ತದೆ. ಸ್ಥಿತಿಕಾಲೇ ತು ಲಿಂಗ ಶರೀರಸ್ಥೆ ಸೂಕ್ಷ್ಮೇ ಮನಸಿ ಸಂಸಾರಕಾಲೀನ ತತ್ರ ಮೋಕ್ಷಾದ್ಯರ್ಥ ಸಾಧನಾನ್ ಅನುಷ್ಠಾನ ರೂಪ ಸಕಲ ಕಾರ್ಯನಿರ್ವಾಹಕಂ ವಿಕಾರಾಪರಪರ್ಯಾಯ ಜಡ ಸ್ವಾತಂತ್ರ್ಯಮಸ್ತಿ ತಚ್ಚ ಜ್ಞಾನ ಇಚ್ಛ ಪ್ರಯತ್ನ ಕ್ರಿಯಾಶಕ್ತಿಯುಕ್ತಂ ತದೇವ ಕಾರಿಕ ಶರೀರದ್ವಾರ ಸ್ಥೂಲದೇಹ ಸಮನಃ ಸಂಕ್ರಾಂತಾಂ ಭವತಿ. ಜೀವರಿಗೆ ಲಿಂಗ ಶರೀರವೆಂಬ ಒಂದು ಸೂಕ್ಷ್ಮ ಶರೀರವಿದೆ. ಅದರಲ್ಲಿ ಒಂದು ಸೂಕ್ಷ್ಮವಾದ ಮನಸ್ಸು ಇದೆ. ಸಂಸಾರದಲ್ಲಿ ಜೀವರು ಸ್ಥೂಲ ದೇಹಧಾರಿಯಾಗಿರುವಾಗ ಅವನು ಮಾಡುವ ಮೋಕ್ಷ, ಅಂಧಂ ತಮಸ್ಸು ಮುಂತಾದವುಗಳಿಗೆ ಬೇಕಾದ ಸಾಧನ ಅನುಷ್ಠಾನವನ್ನು ತನ್ನ ಸ್ವರೂಪಕ್ಕೆ ಯೋಗ್ಯತೆಗೆ ಅನುಗುಣವಾಗಿ ಮಾಡುತ್ತಾನೆ. ಅಂತಹ ಸಾಧನಾನುಷ್ಠಾನ ರೂಪವಾದ ಎಲ್ಲ ಕ್ರಿಯಾ ನಿರ್ವಾಹಕೋಸ್ಕರ ಹಿಂದೆ ಹೇಳಿದ ಮನಸ್ಸಿನ ವಿಕಾರ ಹೊಂದುವಿಕೆ ಎಂಬ ಜಡ ಸ್ವಾತಂತ್ರ್ಯವಿದೆ. ಆ ಜಡ ಸ್ವಾತಂತ್ರ್ಯವು ಜ್ಞಾನ, ಇಚ್ಛಾ, ಪ್ರಯತ್ನ ಮತ್ತು ಕ್ರಿಯಾಶಕ್ತಿಯಿಂದ ಕೂಡಿರುತ್ತದೆ. ಲಿಂಗ ಶರೀರಸ್ಥವಾದ ಮನಸ್ಸಿನಲ್ಲಿರುವ ವಿಕಾರರೂಪವಾದ ಜಡ ಸ್ವಾತಂತ್ರ್ಯವು ಅಹಂಕಾರಿಕ ಶರೀರದ ಮೂಲಕ ಸ್ಥೂಲ ದೇಹದಲ್ಲಿರುವ ಮನಸ್ಸನ್ನು ಸೇರಿಕೊಳ್ಳುತ್ತದೆ. ತತ್ರ ಸೃಷ್ಟಿ ಸಮಯೇ ಭಗವತ್ ಸ್ವರೂಪ ಸ್ವಾತಂತ್ರ್ಯಾತ್ ಮೂಲರೂಪಾತ್ ಅವತಾರ ರೂಪಾಣಿ ವ ಆವಿರ್ಭೂತಃ ದಶ ಸ್ವಾತಂತ್ರ್ಯ ಭಾಗಾಃ ತತ್ತಜ್ಜೀವಸ್ವರೂಪತ್ ಸ್ವಾತಂತ್ರ್ಯದ್ವಾರ ಪ್ರಕಾಶರೂಪೇಣ ಚಿನ್ಮನೋ ಮಿಶ್ರಲಿಂಗ ದೇಹಸ್ಥ ಚಿನ್ಮನಃ ಪ್ರವಿಷ್ಟಃ ತದ್ವಾರ ಸ್ಥೂಲದೇಹಸ್ಥಿತ ಮನೋನಿಷ್ಠ ಉಕ್ತಶಕ್ತಿಯುಕ್ತ ಜಡ ಸ್ವಾತಂತ್ರ್ಯಂ ಗತಾಃ ಬಿಂಬಭೂತ ವ್ಯಾಪಾರೇಣ ಪ್ರತಿಬಿಂಬಭೂತ ಜೀವಸ್ವರೂಪ ಸ್ವಾತಂತ್ರ್ಯ ಪ್ರೇರಕ ಭೂತ್ವ ಜೀವಂ ಸವ್ಯಾಪಾರೀಕೃತ್ಯ ತತ್ಪ್ರಕಾಶ ಸಮ್ಮಿಷ್ಟಲಿಂಗಂ ಶರೀರಗತ ಮನಸಂಬಿಂದಂ ಸ್ಥೂಲದೇಹ ಕಂಠಭಾಗ ಸ್ಥಿತ ಸ್ಥೂಲದೇಹಗತ ಜಡ ಸ್ವಾತಂತ್ರ್ಯ ಪ್ರೇರಣಾದ್ವಾರ ಸ್ಥೂಲ ಶರೀರೆ ಕ್ರಿಯಾಂ ನಿಷ್ಪಾದ್ಯ ಸ್ಥಿತಕಾಲೀನ ವ್ಯಾಪಾರ ಹೇತುಭಿಃ ಭವತಿ. ಇದರರ್ಥ ಏನು ಅಂದರೆ,
ಭಗವಂತ ಮೂಲ ರೂಪದಿಂದ ಅವತಾರ ರೂಪಗಳು ದೊಡ್ಡ ಅಗ್ನಿಯಿಂದ ಅಗ್ನಿ ಕಿಡಿಗಳು ಹೊರಹೊಮ್ಮುವಂತೆ ಆವಿರ್ಭೂತವಾಗುತ್ತದೆ. ಅದರಂತೆ ಸೃಷ್ಟಿ ಸಮಯದಲ್ಲಿ ಭಗವಂತನ ಸ್ವರೂಪಭೂತವಾದ ಈ 10 ಸ್ವಾತಂತ್ರ್ಯ ಭಾಗಗಳು ಆಯಾ ಜೀವರ ಸ್ವರೂಪ ಸ್ವಾತಂತ್ರ್ಯದ ಮೂಲಕ ಪ್ರಕಾಶ ರೂಪದಿಂದ ಚಿದಾತ್ಮಕವಾದ ಮನಸ್ಸಿನಲ್ಲಿ ಮಿಷ್ಟವಾದ ಅಚಿದಾತ್ಮಕವಾದ ಜಡ ಮನಸ್ಸಿನಲ್ಲಿ ಪ್ರವೇಶ ಹೊಂದುತ್ತದೆ. ಆ ಜಡಾತ್ಮಕ ಮನಸ್ಸಿನ ಮೂಲಕ ಸ್ಥೂಲ ದೇಹದಲ್ಲಿರುವ ಮನೋನಿಷ್ಠವಾದ ಹಿಂದೆ ಹೇಳಿದ ಶಕ್ತಿಯಿಂದ ಕೂಡಿದ ಜಡ ಸ್ವಾತಂತ್ರ್ಯವನ್ನು ಸೇರುತ್ತದೆ. ಹೀಗೆ ಬಿಂಬಭೂತವಾದ ತನ್ನ ವ್ಯಾಪಾರದಿಂದ ಪ್ರತಿಬಿಂಬಭೂತವಾದ ಜೀವನು ಸ್ವರೂಪ ಸ್ವಾತಂತ್ರ್ಯಕ್ಕೆ ಪ್ರೇರಕಗಳಾಗಿ ಜೀವನನ್ನು ವ್ಯಾಪಾರ ಸಹಿತನನ್ನಾಗಿ ಮಾಡುತ್ತದೆ. ಅನಂತರ ಜೀವನ ಸ್ವರೂಪ ಪ್ರಕಾಶದಿಂದ ಮಿಶ್ರಿತವಾದ ಲಿಂಗ ಶರೀರದಲ್ಲಿರುವ ಮನಸ್ಸಿನಿಂದ ಮಿಶ್ರವಾದ ಸ್ಥೂಲ ದೇಹದ ಕಂಠಭಾಗದಲ್ಲಿರುವ ಸ್ಥೂಲ ಮನಸ್ಸಿನಲ್ಲಿರುವ ಜಡ ಸ್ವಾತಂತ್ರ್ಯವನ್ನು ಪ್ರೇರೇಪಿಸುವ ಮೂಲಕ ಸ್ಥೂಲ ಶರೀರದಲ್ಲಿ ಕ್ರಿಯೆಯನ್ನು ಉಂಟು ಮಾಡಿ ಸ್ಥಿತಿಕಾಲದ ವ್ಯಾಪಾರಕ್ಕೆ ಹಿಂದೆ ಹೇಳಿದ ಭಗವಂತನ ಸ್ವರೂಪ ಸ್ವಾತಂತ್ರ್ಯ ಅಂಶಗಳು ಕಾರಣವಾಗುತ್ತದೆ. ಪುನಃ ಮೋಕ್ಷಕಾಲೇ ಮೂಲಭೂತ ಬಿಂಬಗುಣೆ ಏಕೀಭೂತ ಭವಂತಿ. ಪುನಃ ಜೀವರಿಗೆ ಮೋಕ್ಷ ಉಂಟಾಗುವ ಕಾಲದಲ್ಲಿ ಪರಮಾತ್ಮನ ಸ್ವರೂಪ ಸ್ವಾತಂತ್ರ್ಯ ಭಾಗಗಳು ಮೂಲಭೂತವಾದ ಬಿಂಬಾತ್ಮಕವಾದ ಸ್ವರೂಪ ಸ್ವಾತಂತ್ರ್ಯದಲ್ಲಿ ಐಕ್ಯವನ್ನು ಹೊಂದುತ್ತದೆ. ತತಶ್ಚ ಸೃಷ್ಟಿಕಾಲೇ ಪ್ರವಿಷ್ಟ ಸ್ವಾತಂತ್ರ್ಯ ಭಾಗ ಸ್ಥಿತಿಕಾಲೀನ ಕಾರ್ಯ ಹೇತು. ಆದುದರಿಂದ ಸೃಷ್ಟಿಕಾಲದಲ್ಲಿ ಜೀವರ ಸ್ವರೂಪ ದೇಹದಲ್ಲಿ ಪ್ರವೇಶಿಸಿದ ಪರಮಾತ್ಮನ ಬಿಂಬರೂಪವಾದ ಸ್ವಾತಂತ್ರ್ಯ ಭಾಗಗಳು ಸ್ಥಿತಿಕಾಲದ ಕಾರ್ಯಗಳಿಗೆ ಆಯಾ ವ್ಯಾಪಾರಗಳಿಗೆ ಕಾರಣವಾಗುತ್ತದೆ. ಅನಾದಿತಃ ಸ್ವರೂಪ ಸ್ವಾತಂತ್ರ್ಯಗತಃ ಬಿಂಬಗುಣಸ್ತು ಮೌಕ್ತ ಕಾರ್ಯ ಹೇತು. ಅನಾದಿ ಕಾಲದಿಂದ ಜೀವನ ಸ್ವರೂಪ ಸ್ವಾತಂತ್ರ್ಯದಲ್ಲಿರುವ ಬಿಂಬರೂಪಿಯಾದ ಭಗವಂತನ ಸ್ವಾತಂತ್ರ್ಯ ಗುಣಗಳು ಮುಕ್ತಿ ಕಾಲದಲ್ಲಿ ಜೀವರು ವೈಕುಂಠಾದಿಗಳಲ್ಲಿ ಮಾಡುವ ಸ್ವರೂಪಭೂತವಾದ ವಿಹಾರಾದಿಗಳ ವ್ಯಾಪಾರಗಳಿಗೆ ಕಾರಣವಾಗುತ್ತದೆ ಅಂತೇಳಬೇಕು. ರಾಮಾಯಾಮಪಿ ಸೃಷ್ಟಿಕಾಲೇ ಪ್ರವಿಷ್ಟ ಗುಣಾಂಶಾ ಜಗತ್ಸೃಷ್ಟಾದಿ ಹೇತು. ರಮಾದೇವಿಯಲ್ಲಿಯೂ ಸೃಷ್ಟಿಕಾಲದಲ್ಲಿ ಪರಮಾತ್ಮನ ಸ್ವರೂಪಭೂತವಾದ ಬಿಂಬಭೂತವಾದ ಸ್ವಾತಂತ್ರ್ಯ ಗುಣಭಾಗಗಳು ಪ್ರವೇಶಿಸುತ್ತದೆ. ಅವುಗಳಿಂದ ಪ್ರೇರಿತವಾದ ರಮಾದೇವಿ ಸ್ವರೂಪಭೂತವಾದ ಪ್ರತಿಬಿಂಬ ಸ್ವಾತಂತ್ರ್ಯ ಗುಣಭಾಗಗಳಿಂದ ರಮಾದೇವಿಯು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳನ್ನು ಮಾಡುತ್ತಾಳೆ. ಇಲ್ಲಿ ವಿಶೇಷಾಂಶ ಏನು ತಿಳಿಯಬೇಕಂದರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ಬಂಧ ಮೋಕ್ಷಾ ಯಸ್ಯ ಪಾಂಗಾಲವಮಶ್ರಿತಾ ಉಚಿತಾ ಸಾ ಶ್ರೀಯ ಕೃಪಾ ಬಲವತ್ ಜಿತಂ ನಮಾಮಿ ಎಂಬ ದ್ವಾದಶ ಸ್ತೋತ್ರದಲ್ಲಿ ನಮಾಮಿ ಎಂದ ಆಚಾರ್ಯರು ಪರಮಾತ್ಮನ ಬಿಂಬ ಗುಣಭೂತ ಸ್ವಾತಂತ್ರ್ಯಾಂಶಗಳು ಲಕ್ಷ್ಮೀದೇವಿಯ ಸ್ವರೂಪಭೂತವಾದ ಪ್ರತಿಬಿಂಬ ಗುಣಾತ್ಮಕವಾದ ಸ್ವಾತಂತ್ರ್ಯಗಳಲ್ಲಿ ಪ್ರವೇಶಿಸಿ ಸೃಷ್ಟಾದಿ ಕಾರ್ಯಗಳನ್ನು ಮಾಡುತ್ತದೆ ಎಂದು ಸೂಚಿಸುತ್ತಿದ್ದಾರೆ. ಸ್ವರೂಪ ಸ್ವಾತಂತ್ರ್ಯಗತ ಬಿಂಬಗುಣಸ್ತು ಭಗವದಂಗ ಸಂಗಾದಿ ಹೇತು. ಲಕ್ಷ್ಮೀದೇವಿಯ ಸ್ವರೂಪ ಸ್ವಾತಂತ್ರ್ಯಾತ್ಮಕ ಪ್ರತಿಬಿಂಬರಲ್ಲಿ ಅನಾದಿ ಕಾಲದಿಂದಲೂ ಪ್ರವೇಶಿಸಿರುವ ಪರಮಾತ್ಮನ ಸ್ವರೂಪ ಸ್ವಾತಂತ್ರ್ಯಾತ್ಮಕ ಬಿಂಬಗುಣಾಂಶಗಳು ಲಕ್ಷ್ಮೀದೇವಿಗೆ ಪರಮಾತ್ಮನ ಆಲಿಂಗನ ಪರಮಾತ್ಮನು ಮಾಡುವ ಅದರ ವಾಸ ಇತ್ಯಾದಿಗಳಿಗೆ ಕಾರಣವಾಗುತ್ತದೆ. ತತ್ರ ಸೃಷ್ಟ್ಯಾದ್ಯರ್ಥಂ ಭಗವದ್ಗತ ಸ್ವಾತಂತ್ರ್ಯಾಂಶೇಷು
ಏಕೋ ಗುಣಃ ವಿಶೇಷಶಕ್ತಿಯಾಃ ಸ್ವಗತಸ್ವಾತಂತ್ರ್ಯ ನಾಮಕೋ ಭವತಿ. ಭಗವಂತನಿರುವ ಅನಂತ ಸ್ವಾತಂತ್ರ್ಯ ಅಂಶಗಳಲ್ಲಿ ಸೃಷ್ಟ್ಯಾದಿ ಆಯಾ ಕಾರ್ಯಕ್ಕಾಗಿ ಹೊರಗೆ ಹೊಮ್ಮಿದ ಒಂದು ಸ್ವಾತಂತ್ರ್ಯ ಗುಣವು ವಿಶೇಷ ಶಕ್ತಿಯಿಂದ ಸ್ವಗತ ಸ್ವಾತಂತ್ರ್ಯ ಎಂದ ಹೆಸರನ್ನು ಪಡೆಯುತ್ತದೆ. ಹರಿಹಿ ತಂ ಚ ಏಕಂ ಗುಣಂ ಚತುರ್ಧಾ ವಿಭಜ್ಯ ತತ್ರ ಏಕಾಂಶಂ ಶತಧಾ ವಿಭಜ್ಯ ತತ್ರ ಪಾದೋನ ಪಂಚಕಂ ಪ್ರಾಣೇ ಸಪಾದ ಪಂಚಕಂ ಚತುರ್ಮುಖೇ ಸ್ಥಾಪಿತವಾನ್. ಅವುಗಳಲ್ಲಿ ಒಂದು ಗುಣವನ್ನು ನಾಲ್ಕಾಗಿ ವಿಭಾಗಿಸಿ ಆ 4 ಭಾಗಗಳಿಗೆ ಒಂದು ಅಂಶವನ್ನು 10 ಭಾಗಗಳಾಗಿ ವಿಭಾಗಿಸಿ ಅವುಗಳಲ್ಲಿ 4 ಮುಕ್ಕಾಲು ಭಾಗಗಳನ್ನು ಮುಖ್ಯ ಪ್ರಾಣನಲ್ಲಿಯೂ 5 ಕಾಲು ಭಾಗಗಳನ್ನು ಚತುರ್ಮುಖ ಬ್ರಹ್ಮನಲ್ಲಿಯೂ ಶ್ರೀಹರಿ ಸ್ಥಾಪಿಸುತ್ತಾನೆ. ಪುನಶ್ಚ ಅನ್ಯಂ ಏಕಮಂಶಂ ದಶಧಾ ವಿಭಜ್ಯ ತತ್ರ ರುದ್ರೇ 2 ಭಾಗೌ ಇಂದ್ರಕಾಮಯೋಃ ಸಾರ್ಧಂ ಸರ್ವಜೀವೇಷು ಏಕಂ ತತ್ವದೇವೇಷು ಏಕಂ ಕಲ್ಯಾದೌ ಪರಂಜರಾದೌ ಚ ಸಾರ್ಧಚತುಷ್ಟಯಂ ನಿಧಾಯ ಅವಶಿಷ್ಟ 22 ವಿಭಜ್ಯ ತತ್ರೇಕಂ ಭಾಗಂ ರಮಾಯಂ ಸ್ವಸ್ಮಿನ್ನಶ್ಚ ಭಾಗದ್ವಯಂ ಸ್ಥಾಪಿತವಾನ್. ಪುನಃ ಮತ್ತೊಂದು ಅಂಶವನ್ನು 10 ವಿಭಾಗಿಸಿ ಆ 10 ಭಾಗಗಳಲ್ಲಿ ರುದ್ರದೇವರಲ್ಲಿ 2 ಭಾಗವನ್ನು ಇಂದ್ರಕಾಮ ಇಬ್ಬರಲ್ಲಿ ಒಟ್ಟು ಅರ್ಧವನ್ನು ಎಲ್ಲ ಜೀವನಲ್ಲಿ 1 ಭಾಗವನ್ನು ತತ್ವದೇವತೆಗಳಲ್ಲಿ 1 ಭಾಗವನ್ನು ಕಲ್ಯಾದಿ ತಮೋಯೋಗ್ಯರಲ್ಲಿ ಮತ್ತು ಪುರಂಜನಾದಿ ನಿತ್ಯ ಸಂಸಾರಿಯಲ್ಲಿ 4.5 ಭಾಗವನ್ನು ಇಟ್ಟು ಉಳಿದ 2 ಭಾಗವನ್ನು 3 ವಿಭಾಗಿಸಿ ಅವುಗಳಲ್ಲಿ 1 ಭಾಗವನ್ನು ರಮಾದೇವಿಲಿ ಇಟ್ಟು ತನ್ನಲ್ಲಿ ಉಳಿದ 2 ಭಾಗವನ್ನು ಇಟ್ಟುಕೊಳ್ಳುತ್ತಾನೆ. ಪುನಶ್ಚ ಸೃಷ್ಟಿ ಸಮಯೇ ಸ್ವಗತ ಸ್ವಾತಂತ್ರ್ಯ ಭಾಗೇಶು ಏಕತಮಂ ಸ್ವಾತಂತ್ರ್ಯ ಗುಣಂ ಸ್ವಸಂಕಲ್ಪಾನುಸಾರ ಸರ್ವಸ್ವಾತಂತ್ರ್ಯನಾಮಾನಂ ಚತುರ್ಧ ವಿಭಜ್ಯ ತತ್ರ 2 ಭಾಗೋ ದ್ವಿಶತಧಾ ವಿಭಜ್ಯ ತಾನ್ ಭಾಗಾನ್ ದತ್ತ ಸ್ವಾತಂತ್ರ್ಯ ಭಾಗಾನಿವ ಚತುರ್ಮುಖಾದೇಶು ನಿಧಾಯ ಅವಶಿಷ್ಟಂ ಅಂಶದ್ವಯಂ ತ್ರೇಧಾ ವಿಧಾಯ ತತ್ ಏಕಂ ಭಾಗಂ ರಮಾಯಂ ಸ್ವಸ್ವಿಸ್ತು ಭಾಗದ್ವಯಂ ಸ್ಥಾಪಿತವಾನ್. ಪರಮಾತ್ಮನಲ್ಲಿ ಸರ್ವ ಸ್ವಾತಂತ್ರ್ಯವೆಂಬ ಸ್ವಾತಂತ್ರ್ಯ ಗುಣವೂ ಇದೆ. ಪುನಃ ಸೃಷ್ಟಿ ಸಮಯದಲ್ಲಿ ಶ್ರೀಹರಿ ತನ್ನಲ್ಲಿರುವ ಸ್ವಾತಂತ್ರ್ಯ ಭಾಗದಲ್ಲಿ ಒಂದಾದ ಈ ಸರ್ವ ಸ್ವಾತಂತ್ರ್ಯ ಎಂಬ ತನ್ನ ಸ್ವಾತಂತ್ರ್ಯ ಗುಣಗಳನ್ನು ತನ್ನ ಸಂಕಲ್ಪಾನುಸಾರವಾಗಿ 4 ಭಾಗಗಳನ್ನಾಗಿ ಮಾಡುತ್ತಾನೆ. ಆ 4 ಭಾಗದಲ್ಲಿ 2 ಭಾಗವನ್ನು 200 ಭಾಗಗಳನ್ನಾಗಿ ಮಾಡುತ್ತಾನೆ. ದತ್ತ ಸ್ವಾತಂತ್ರ್ಯ ಭಾಗಗಳನ್ನು ಚತುರ್ಮುಖಾದಿಗಳಲ್ಲಿ ಇಡುತ್ತಾನೆ. ಮೊದಲು 4 ಭಾಗಗಳನ್ನಾಗಿ ವಿಭಾಗಿಸಿದ್ದ ತನ್ನ ಸರ್ವ ಸ್ವಾತಂತ್ರ್ಯವೆಂಬ ಗುಣದ ಉಳಿದ 2 ಅಂಶವನ್ನು 3 ಭಾಗಗಳನ್ನಾಗಿ ಮಾಡಿ ಅವುಗಳಲ್ಲಿ 1 ಭಾಗವನ್ನು ರಮಾದೇವಿಯಲ್ಲಿಡುತ್ತಾನೆ. ಉಳಿದ 2 ಭಾಗವನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳುತ್ತಾನೆ. ತತ್ತ ದತ್ತ ಸ್ವಾತಂತ್ರ್ಯ ಭಾಗಾ ದೇವಾನಂ ಅಜಿಜ್ಞಾಸು ಅವಸ್ಥಾರೂಪಂ ಪಕ್ಷದಶಾಯಂ ಅಹಂ ಮಮ ಇತ್ಯಾದಿ ಭ್ರಮಹೇತು ಪ್ರಯತ್ನಹೇತುಶ್ಚ ಭವಂತಿ. ಹೀಗೆ ದತ್ತ ಸ್ವಾತಂತ್ರ್ಯ ಭಾಗಗಳು ಅಂದರೆ ಪರಮಾತ್ಮಗತವಾದ ಸರ್ವ ಸ್ವಾತಂತ್ರ್ಯ ಭಾಗಗಳೆಂಬ 2 ಭಾಗಗಳಲ್ಲಿ ದತ್ತ ಸ್ವಾತಂತ್ರ್ಯ ಭಾಗಗಳು ಜೀವರಿಗೆ ಅಜಿಜ್ಞಾಸತ್ವವೆಂಬ ಅಪಕ್ವದಶೆಯಲ್ಲಿ ಅಹಂ ಮಮ ಎಂಬ ಅಹಂಕಾರ ಮತ್ತು ಮಮಕಾರ ಭ್ರಮಕ್ಕೆ ಕಾರಣವಾಗುತ್ತದೆ ಮತ್ತು ಜೀವರಿಗೆ ಪ್ರಯತ್ನಕ್ಕೆ ಕಾರಣವೂ ಆಗುತ್ತದೆ. ಜೀವರು ಯಾವಾಗ ಜಿಜ್ಞಾಸುಗಳಾಗಿರುವುದಿಲ್ಲವೋ ಆಗಿನ ದಶೆಯು ದೇವರ ಅಪಕ್ಷಾದಶ ಎನಿಸಿಕೊಳ್ಳುತ್ತದೆ. ಜೀವಗತವಾದ
ದತ್ತ ಸ್ವಾತಂತ್ರ್ಯ ಭಾಗಗಳ ಅವಸ್ಥೆಯಲ್ಲಿ ಜೀವರಿಗೆ ಅಹಂಕಾರ ಮಮಕಾರಗಳ ಭ್ರಮೆಗೆ ಕಾರಣವಾಗುತ್ತದೆ. ಹಾಗೆಯೇ ಜೀವರ ಸಾಂಸಾರಿಕವಾದ ಸುಖ ದುಃಖ ಪ್ರಾಪ್ತಿಗೆ ಕಾರಣವಾದ ಪ್ರಯತ್ನಗಳಿಗೂ ಈ ಜೀವಗತವಾದ ದತ್ತ ಸ್ವಾತಂತ್ರ್ಯಗಳು ಕಾರಣವಾಗುತ್ತದೆ. ಸ್ವಗತ ಸ್ವಾತಂತ್ರ್ಯ ಭಾಗಸ್ಸು ಜಿಜ್ಞಾಸು ಸ್ವರೂಪ ಪಕ್ವದಶಾಯಂ ಭಗವನ್ ಮಹಾತ್ಮಾದಿ ಪಾರತ್ರಿಕ ಫಲ ಸಾಧನಾದಿ ವಿಷಯಕ ಪ್ರವೃತ್ತಿಯಾದಿ ಹೇತು. ಜೀವರು ಭಗವಂತನ ವಿಷಯದಲ್ಲಿ ಜಿಜ್ಞಾಸುಗಳಾಗುತ್ತಾರೆ. ಭಗವದ್ ವಿಷಯಕವಾದ ಶ್ರವಣ ಮನನ ನಿಧ್ಯಾಸನವಾದ ಜಿಜ್ಞಾಸೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಇದು ಸಾತ್ವಿಕ ಜೀವರು ಅಪಕ್ವದಶೆ. ಈ ಸಮಯದಲ್ಲಿ ಜೀವರಲ್ಲಿರುವ ಸ್ವಗತ ಸ್ವಾತಂತ್ರ್ಯ ಭಾಗ ಅಂದರೆ ಭಗವಂತನು ಜೀವರಲ್ಲಿರುವ ಭಗವಂತನ ಸ್ವಾತಂತ್ರ್ಯ ಭಾಗಗಳು ಭಗವಂತನ ಮಹಾತ್ಮದ ನಿರಂತರವಾದ ಶ್ರವಣ, ಭಕ್ತಿಪೂರ್ವಕವಾದ ಮನನ, ಭಗವಂತನ ಉಪಾಸನ ಮುಂತಾದ ಪಾರತ್ರಿಕ ಮೋಕ್ಷ ಫಲಕ್ಕೆ ಸಾಧನವಾದ ಪ್ರವೃತ್ತಿ ಮುಂತಾದಕ್ಕೆ ಕಾರಣವಾಗುತ್ತದೆ. ಸರ್ವ ಸ್ವಾತಂತ್ರ್ಯ ಭಾಗಶ್ಚ ಅಹಂ ಮಮಂ ಇತ್ಯಾದಿಕಂ ಹಿತ್ವಾ ವಿರಕ್ತಿಪೂರ್ವಕಂ ಸರ್ವಸ್ಯ ಈಶಾಧೀನತ್ವ ವೇದನ ಪ್ರವೃತ್ತಿಯಾದ ಹೇತು. ಸರ್ವ ಸ್ವಾತಂತ್ರ್ಯ ಎಂಬ ಪರಮಾತ್ಮಗತ ಸ್ವಾತಂತ್ರ್ಯ ಭಾಗಗಳು ಅಹಂಕಾರ ಮಮಕಾರ ಮುಂತಾದ ಸಂಸಾರದಲ್ಲಿ ಬಂಧಕವಾದ ದೋಷವನ್ನು ಬಿಟ್ಟು ವಿರಕ್ತಿಪೂರ್ವಕವಾಗಿ ಎಲ್ಲವೂ ಈಶ್ವರ ಅಧೀನವನ್ನು ತಿಳಿಯಲು ಬೇಕಾದ ಪ್ರವೃತ್ತಿ ಮುಂತಾದಕ್ಕೆ ಕಾರಣವಾಗುತ್ತದೆ. ತಥಾಚ ದತ್ತ ಸ್ವಾತಂತ್ರ್ಯೇಣ ಪ್ರಯತ್ನ ಅಪಕ್ವದಶಾಯಂ ಸ್ವಗತ ಸ್ವಾತಂತ್ರ್ಯೇಣ ಪಕ್ವಾಪಕ್ವದಶಾಯಂ ಅನುಕೂಲ ಪ್ರತಿಕೂಲ ಉಭಯ ನಿಷ್ಪತ್ತಿ ಸರ್ವಸ್ವಾತಂತ್ರ್ಯೇಣ ಪಕ್ವದಶಾಯಂ ಇಷ್ಟಕಾರ್ಯ ಸಂಪಾದನಂ ಭವಂತಿ. ಇಲ್ಲಿನ ತಾತ್ಪರ್ಯ ಹೀಗಿದೆ. ದತ್ತ ಸ್ವಾತಂತ್ರ್ಯ ಅಪಕ್ವದಶೆಯಲ್ಲಿ ಜೀವನ ಪ್ರಯತ್ನ ಮಾಡುತ್ತಾನೆ. ಸ್ವಗತ ಸ್ವಾತಂತ್ರ್ಯದ ಅಪಕ್ವದಶೆಯಲ್ಲಿ ಅನುಕೂಲ ಪ್ರತಿಕೂಲ ಎರಡನ್ನೂ ಸಂಪಾದಿಸಿಕೊಳ್ಳುತ್ತಾನೆ. ಸರ್ವ ಸ್ವಾತಂತ್ರ್ಯದಿಂದ ಪಕ್ವದಶೆಯಲ್ಲಿ ಇಷ್ಟ ಕಾರ್ಯ ಸಂಪಾದವನ್ನು ಮಾಡಿಕೊಳ್ಳುತ್ತಾನೆ. ಭಗವತಿ ಸ್ವಗತ ಸ್ವಾತಂತ್ರ್ಯಂ ರಮಾಂಗ ಸಂಗಾದಿ ಹೇತು. ಭಗವಂತನಿರುವ ಸ್ವಗತ ಸ್ವಾತಂತ್ರ್ಯವು ರಮಾದೇವಿಯ ಅಂಗಸಂಗ ಮುಂತಾದಕ್ಕೆ ಕಾರಣವಾಗುತ್ತದೆ. ಮೂಲಭೂತ ಅಗಣಿತ ಸ್ವಾತಂತ್ರ್ಯಂತು ಸ್ವರಮಣಾತ್ಯ ಉಪಯುಕ್ತಂ. ಮೂಲಭೂತವಾಗಿರದ ಅನಂತಾನಂತವಾಗಿರುವ ಸ್ವತಂತ್ರರಾದರೂ ಪರಮಾತ್ಮರ ಸ್ವರಮಣತ ಮುಂತಾದ ಸಮಸ್ತ ಪ್ರಪಂಚ ವಿಲಕ್ಷಣವಾದ ಕಾರ್ಯಗಳಿಗೆ ಉಪಯುಕ್ತವಾಗುತ್ತದೆ. ಸ್ವರಮಣತ ಅಂದರೆ ತನ್ನಲ್ಲಿ ತಾನೇ ಇತರರ ಯಾವ ವಿಧವಾದ ಅಪೇಕ್ಷೆ ಇಲ್ಲದೆ ಆನಂದ ಪೂರ್ಣವಾಗಿ ಸರ್ವದಾ ಇರುವುದೆಂದರ್ಥ. ತತ್ರ ಪ್ರತ್ಯೇಕಂ ಏಕೈಕಸ್ಮಿನ್ನಪಿ ಸ್ವಾತಂತ್ರ್ಯೇ ಅಪ್ರಚುರತೆಯ ಸ್ವಾತಂತ್ರ್ಯತ್ರಯಸ್ಯಾಪಿ ಅವಸ್ಥಿತಿ ಅಸ್ತಿ. ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಎಂಬ ಮೂರು ವಿಧವಾದ ಸ್ವಾತಂತ್ರ್ಯದಲ್ಲಿಯೂ ಪ್ರತ್ಯೇಕವಾಗಿ ಒಂದೊಂದರಲ್ಲಿಯೂ ಪ್ರಾಚುರ್ಯ ಅಪ್ರಾಚುರ್ಯದಿಂದ ಮೂರು ಸ್ವಾತಂತ್ರ್ಯ ಬರುತ್ತದೆ. ದತ್ತ ಸ್ವಾತಂತ್ರ್ಯದಲ್ಲಿ ಅದು ಪ್ರಚುರವಾಗಿದ್ದು ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವ ಸ್ವಾತಂತ್ರ್ಯಗಳಿಗೆ ಅಪ್ರಚುರವಾಗಿರುತ್ತದೆ. ಇಚ್ಛಾದ ಕ್ರಮದಿಂದ ತಿಳಿದುಕೊಳ್ಳಬೇಕು. ಹೀಗೆ ಹಿಂದೆ ಹೇಳಿದ ರೀತಿಯಿಂದ ಸ್ಥಿತಿಕಾಲದಲ್ಲಿ ಜೀವನದಿಂದ ಆಗಬೇಕಾದ ಅನೇಕ ಕಾರ್ಯಗಳ ಸಂಪಾದನೆಗೋಸ್ಕರ ಸ್ಥೂಲ ಮನಸ್ಸಿನಲ್ಲಿರುವ ಜಡ ಸ್ವಾತಂತ್ರ್ಯವು ಪ್ರವೇಶಿರುವ ಭಗವಂತನ ಸ್ವಾತಂತ್ರ್ಯ ಭಾಗವನ್ನು ದತ್ತ ಸ್ವಾತಂತ್ರ್ಯ ಎಂದು ಹೇಳುತ್ತಾರೆ ಎಂದು ತಾತ್ಪರ್ಯ. ಏವಂ ಚ ಉಕ್ತ ಪ್ರಾಮಾಣ್ಯಂ ಸೃಷ್ಟಿ ಸಮಯ ಸ್ಥಿತಿಕಾಲೀನ ಕಾರ್ಯ ನಿಷ್ಪತ್ತಿಯೋ ಸ್ಥೂಲ ಮನೋಗತ ಜಡ ಸ್ವಾತಂತ್ರ್ಯಂ ಪ್ರವಿಷ್ಟ ಭಗವತ್ ಸ್ವಾತಂತ್ರ್ಯ ಭಾಗಾಃ ದತ್ತ ಸ್ವಾತಂತ್ರ್ಯ ನಾಮನೋ ಭವಂತಿ. ಹೀಗೆ ಹಿಂದೆ ಹೇಳಿದ ಪ್ರಣಾಳಿಕೆಯಿಂದ ಸೃಷ್ಟಿಕಾಲದಲ್ಲಿ ಸ್ಥಿತಿಕಾಲದ ಕಾರ್ಯವು ಸಿದ್ಧಿಗೋಸ್ಕರ ಸ್ಥೂಲ ಮನಸ್ಸಿರುವ ಜಡವಾದ ಸ್ವಾತಂತ್ರ್ಯವನ್ನು ಪ್ರವೇಶಿಸಿರುವ ಭಗವಂತನ ಸ್ವಾತಂತ್ರ್ಯ ಭಾಗಗಳು ದತ್ತ ಸ್ವಾತಂತ್ರ್ಯ ಎಂದ ಹೆಸರುಳ್ಳಾಗುತ್ತದೆ. ತಥಾಚ ಭಗವತಃ ಸ್ವಗತ ಸ್ವಾಭಿನ್ನ ಸ್ವಾತಂತ್ರ್ಯದಾನಂ ನಾಮ ಪ್ರತಿಬಿಂಬಭೂತ ಜೀವಸ್ವರೂಪ ಸ್ವಾತಂತ್ರ್ಯಾದಿದ್ವಾರ ದಶವಿಂಶತ್ಯಾದಿಭೇದೇನ
ಪ್ರೇರಕತೆಯ ಜಡ ಮನಪ್ರವಿಷ್ಟತ್ವಮೇವ. ಭಗವಂತನು ತನ್ನಲ್ಲಿರುವ ತನಗಿಂತ ಅಭಿನ್ನವಾದ ಸ್ವಾತಂತ್ರ್ಯವನ್ನು ಜೀವರಿಗೆ ಕೊಡುತ್ತಾನೆ. ಅಂದರೆ ಜೀವರಲ್ಲಿ ಸ್ವಗತ ಸ್ವಾಭಿನ್ನ ಸ್ವಾತಂತ್ರ್ಯ ಇಡುತ್ತಾನೆ ಎಂಬ ಮಾತು ಹೀಗೆ ಅರ್ಥವಾಗುತ್ತದೆ. ತನ್ನ ಪ್ರತಿಬಿಂಬ ಪ್ರೇರಕನಾಗಿ ಜಡವಾದ ಮನಸ್ಸಿನಲ್ಲಿ ಪ್ರವೇಶಿಸುತ್ತಾನೆ ಎಂದರ್ಥ. ಪ್ರತ್ಯೇಕಂ ಭಗವದ್ಗುಣಾನಾಂ ಸರ್ವಗುಣಾತ್ಮಕತ್ವಾತ್ ಸರ್ವಗುಣವತ್ವಾತ್ ಸರ್ವಜೀವಗುಣಬಿಂಬತ್ವಾತ್ ಸರ್ವಕರ್ತೃತ್ವಾಚ್ಛ. ಪರಮಾತ್ಮನ ಒಂದೊಂದು ಗುಣವೂ ಸಮಸ್ತ ಗುಣಾತ್ಮಕವಾಗಿದೆ. ಪರಮಾತ್ಮನ ಶುದ್ಧವಾದ ಒಂದು ಆನಂದವೂ ಪರಮಾತ್ಮ ಜ್ಞಾನಾದಿ ಸಮಸ್ತ ಗುಣ ಭಿನ್ನವಾಗಿದೆ. ಹೀಗೆ ಪ್ರತ್ಯೇಕವಾದ ಒಂದೊಂದು ಗುಣದಲ್ಲಿ ಇತರ ಎಲ್ಲ ಗುಣಗಳು ಇದೆ. ಅಂದರೆ ಪರಮಾತ್ಮನ ಶುದ್ಧ ಆನಂದದಲ್ಲಿ ಇತರ ಜ್ಞಾನಾದಿ ಅನಂತ ಆನಂದ ಕಲ್ಯಾಣ ಗುಣಗಳು ಅನಂತ ಜೀವರ ಗುಣಗಳಿಗೆ ಬಿಂಬರೂಪವಾಗಿರುತ್ತದೆ. ಹೀಗೆ ಪರಮಾತ್ಮ ಒಂದೇ ಒಂದಾದ ಶುದ್ಧ ಆನಂದ ಗುಣವು ಅನಂತ ಜೀವರ ಸ್ವರೂಪಭೂತವಾದ ಶುದ್ಧ ಆನಂದಗಳಿಗೆ ಬಿಂಬವಾಗಿರುತ್ತದೆ. ಎಲ್ಲ ಜೀವರ ಆನಂದಗಳು ಪರಮಾತ್ಮನ ಆನಂದಕ್ಕೆ ಅಧೀನವಾಗಿದ್ದು ಪರಮಾತ್ಮನ ಒಂದೊಂದು ಗುಣಗಳು ಸರ್ವಕರ್ತಗಳಾಗಿರುತ್ತದೆ. ಪರಮಾತ್ಮನ ಹೇಗೆ ಸರ್ವಕರ್ತನೋ ಹಾಗೆ ಅವನ ಒಂದೊಂದು ಗುಣವೂ ಅವನಿಂದ ಅತ್ಯಂತ ಅಭಿನ್ನವಾಗಿರುವುದರಿಂದ ಸರ್ವಕರ್ತವಾಗಿರುತ್ತದೆ. ಆದ್ದರಿಂದ ಭಗವಂತನು ಸ್ವಗತವಾದ ಸ್ವಾಭಿನ್ನವಾದ ಸ್ವಾತಂತ್ರ್ಯವನ್ನು ಕೊಡುವುದು ಎಂದರೆ ಪರಮಾತ್ಮನು ಸ್ವಾಭಿನ್ನ ಗುಣಗಳ ಮೂಲಕ ಜೀವರ ಜಡ ಮನಸ್ಸನ್ನು ಪ್ರವೇಶಿಸುವುದು ಎಂದೇ ಅರ್ಥವನ್ನು ಇಟ್ಟುಕೊಳ್ಳಬೇಕು. ತದುಕ್ತಂ ಸರ್ವೇ ಸರ್ವಗುಣಾತ್ಮನಃ ಸರ್ವಕರ್ತಾರ ಏವ ಚ ಪ್ರತ್ಯೇಕಂ ತು ಗುಣ ಸರ್ವೇ ಸದಾ ಸರ್ವಗುಣಾತ್ಮಕಃ ಗುಣಾಂತರ ವಿಶೇಷಸ್ಯ ಯಥಾರೂಪಾಣ್ಯತೆ ಗುಣಾಃ ಬ್ರಹ್ಮಾದಿಗುಣವೈಶಿಷ್ಯಾದ ಆನಂದಾದೇ ಪರಸ್ಯ ಚ ಪ್ರತಿಬಿಂಬತ್ವಮಾಯಾಂತಿ ಮಧ್ಯ ಉಚ್ಚಾದಿ ಭೇದತಃ ಇತಿ. ನನು ಅನನ್ಯಾದೇನ ಸತ್ತಾ ಕಸ್ಯ ಸ್ವರೂಪ ಅಭಿನ್ನ ಸ್ವಾತಂತ್ರ್ಯಸ್ಯ ಅನ್ಯವಿಷ್ಟಸ್ತು ಸಂಪಾದನಂ ಬಹುಮಾನ ವಿರೋಧಾತ್ ಅತಯೇವ ಸ್ವಕಾರ್ಯ ಅಭಿವ್ಯಕ್ತಿ ಅನಭಿವ್ಯಕ್ತಿ ವಿವಕ್ಷೆಯ ಸ್ವಾತಂತ್ರ್ಯದಾನ ಪರಿಹಾರೋ ಯೋಹೋ ಉಕ್ತಿ. ಪರಮಾತ್ಮನ ಗುಣಗಳು ಪ್ರತ್ಯೇಕವಾಗಿಯೂ ಸರ್ವಗುಣಾತ್ಮಕವಾಗಿದೆ ಎಂದರೆ ಪರಮಾತ್ಮನ ಸರ್ವಜ್ಞತ್ವ ಒಂದು ಗುಣವು ಆನಂದ ಜೊತೆ ಬಲ ಮುಂತಾದ ಅನಂತ ಗುಣ ಅಭಿನ್ನವಾಗಿದೆ. ಪರಮಾತ್ಮನ ಒಂದೊಂದು ಗುಣದಲ್ಲಿಯೂ ಆನಂದ ಗುಣಗಳಿವೆ. ಅಭೇದ ಇದ್ದರೂ ವಿಶೇಷಗಳಿಂದ ಪರಮಾತ್ಮನ ಗುಣಗಳಲ್ಲಿ ಆಧಾರಾಧೇಯ ಭಾವ ವ್ಯವಹಾರವಿದೆ. ಪರಮಾತ್ಮನ ಸರ್ವಜ್ಞತ್ವಾದ ಒಂದೊಂದು ಗುಣವೂ ಅನಂತ ಜೀವರ ಪ್ರತ್ಯೇಕವಾದ ಗುಣಗಳಿಗೆ ಬಿಂಬರೂಪವಾಗಿದೆ. ಹಾಗೆಯೇ ಪರಮಾತ್ಮನ ಅನಂತಾನಂದ ಗುಣಗಳಲ್ಲಿ ಒಂದೊಂದು ಗುಣವು ಪ್ರತ್ಯೇಕವಾಗಿ ಸೃಷ್ಟಾದಿ ಕರ್ತೃತ್ವವುಳ್ಳದ್ದಾಗಿದೆ ಅಂತ ತಿಳಿಯಬೇಕು. ಸಾಧಾರಣವಾದ ಮುಕ್ತಿಯೋಗ್ಯ ಸಾತ್ವಿಕ ಜೀವರಿಗೆ ಸ್ಥೂಲವಾಗಿ ಈ ರೀತಿಯ ಜ್ಞಾನವಿದ್ದರೂ ಸಾಕು. ಬ್ರಹ್ಮಾದಿ ದೇವತೆಗಳಿಗೆ ಯೋಗ್ಯತಾನುಸಾರವಾಗಿ ಸೂಕ್ಷ್ಮವಾದ ಈ ವಿಷಯ ಪರಿಜ್ಞಾನ ಇರುತ್ತದೆ. ಅದರಂತೆ ಅವರು ಉಪಾಸನೆ ಮಾಡುತ್ತಾರೆ. ಹೀಗೆ ಮೇಲೆ ಹೇಳಿದ ವಿಷಯದಲ್ಲಿ ಪ್ರಮಾಣ ಸಂವಾದವನ್ನು ತದುಕ್ತಂ ಮೇಲೆ ಹೇಳಿದ ವಿಷಯವು ಪ್ರಮಾಣಗಂತೇಳಿ ಹೇಳಲ್ಪಟ್ಟಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಸರ್ವೇ ಪರಮಾತ್ಮನ ಶುದ್ಧ ಆನಂದ ಅತಿಶಯವಾದ ಸರ್ವ ವಿಷಯಕವಾದ ಯಥಾರ್ಥ ಜ್ಞಾನ ಮುಂತಾದ ಪ್ರತ್ಯೇಕವಾಗಿಯೂ ಸರ್ವಗುಣಾತ್ಮನಃ ಪ್ರಕಾಶ ಔದಾರ್ಯ ಬಲ ವೀರ್ಯ ಮುಂತಾದ ಎಲ್ಲ ಗುಣಾತ್ಮಕವಾಗಿದೆ. ಮತ್ತು ಸರ್ವಕರ್ತಾರಿಯೇವ ಸೃಷ್ಟಿ ರಕ್ಷಣಾ ಪ್ರಳಯ ಮುಂತಾದ ಎಲ್ಲ ಕಾರ್ಯವನ್ನು ಮಾಡುವುದು ಆಗಿದೆ. ಮತ್ತು ಪ್ರತ್ಯೇಕಂ ಒಂದೊಂದು ಸರ್ವೇ ಎಲ್ಲ ಗುಣಗಳು ಗುಣಾತ್ಮಕಗಳು ಎಲ್ಲ ಗುಣ ಸ್ವರೂಪಗಳಾಗಿದೆ. ಮತ್ತು ಗುಣಾಂತರ ವಿಶೇಷ ಪ್ರತ್ಯೇಕವಾಗಿ ಒಂದೊಂದು ಗುಣಗಳು ಇತರ ಗುಣಗಳ ವಿಶೇಷಗಳಿಂದಲೂ ಪ್ರತ್ಯೇಕವಾಗಿ ಆ ಒಂದೊಂದು ಗುಣಗಳು ಇತರ ಗುಣಗಳ ವಿಶೇಷದಿಂದ ಕೂಡಿದೆ. ರೂಪಾಣಿಯತ ಪರಮಾತ್ಮನ ವಾಸುದೇವಾದ ರೂಪಗಳು ವಿಶ್ವಾದ ರೂಪಗಳು ಹೇಗೋ ಹಾಗೆಯೇ ಆ ಗುಣ ಆ ಜ್ಞಾನ ಆನಂದಾದಿ ಗುಣಗಳಿದೆ. ಬ್ರಹ್ಮಾದಿ ಗುಣ ಚತುರ್ಮುಖ ಬ್ರಹ್ಮನೇ ಮೊದಲಾದ ಚೇತನ ಗುಣಗಳು ಬ್ರಹ್ಮಾದಿ ಗುಣ ವೈಶೇಷ್ಯಾತ್ ಚತುರ್ಮುಖ ಬ್ರಹ್ಮಾದಿ ಗುಣದಲ್ಲಿರುವ ಪರಮಾತ್ಮನ ಗುಣ ವೈಲಕ್ಷಣದಿಂದ ಮಧ್ಯ ಉಚ್ಛಾದಿ ವಿಭೇದತಃ ಮಧ್ಯಮ ಪ್ರತಿಬಿಂಬ ಉತ್ತಮ ಪ್ರತಿಬಿಂಬ ಎಂಬ ವ್ಯತ್ಯಾಸದಿಂದ ಪರಸ್ಯ ಪರಮಾತ್ಮನ ಆನಂದಾದಿಗಳನ್ನು ಪ್ರತಿಬಿಂಬತ್ವವನ್ನು
ಆಯಾಂತಿ ಹೊಂದುತ್ತದೆ. ಇತಿ ಎಂಬುದಾಗಿ ಭಗವಂತನ ಗುಣಗಳು ಸರ್ವಗುಣಾತ್ಮಕವು, ಸರ್ವಗುಣ ಉಳ್ಳವುಗಳು, ಸರ್ವ ಜೀವರ ಗುಣಗಳಿಗೆ ಬಿಂಬ ರೂಪಗಳು, ಸರ್ವಕರ್ತಗಳು ಆಗಿದೆ ಎಂದರ್ಥ. ಒಟ್ಟು ತಾತ್ಪರ್ಯ, ಪರಮಾತ್ಮನಿಗೆ ಸಮಸ್ತ ಜೀವ ವಿಲಕ್ಷಣವಾದ ಶುದ್ಧ ಆನಂದದ ಎಷ್ಟು ಗುಣಗಳಿದೆಯೋ ಆ ಗುಣಗಳು ಒಂದೊಂದಾಗಿಯೂ ಇತರ ಗುಣಗಳಿಂದ ಭಿನ್ನವಾಗಿದೆ. ಪರಮಾತ್ಮ ಆನಂದಕ್ಕೂ ಪರಮಾತ್ಮ ಜ್ಞಾನಕ್ಕೂ ಭೇದವಿಲ್ಲ. ಹೀಗೆ ಎಲ್ಲ ಗುಣಗಳು ಪರಸ್ಪರ ಅತ್ಯಂತ ಭಿನ್ನವಾಗಿದೆ. ಪರಮಾತ್ಮನು ಹೇಗೆ ಸೃಷ್ಟ ಸಮಸ್ತ ಕಾರ್ಯಕ್ಕಾಗಿದ್ದಾನೋ ಅದರಂತೆ ಅವನ ಗುಣಗಳು ಅವನಿಗಿಂತ ಅತ್ಯಂತ ಭಿನ್ನವಾದ್ದರಿಂದ ಸೃಷ್ಟಾಧಿಕರ್ತಗಳಾಗಿದೆ. ಪರಮಾತ್ಮನ ಎಲ್ಲ ಗುಣಗಳು ಯಾವಾಗಲೂ ಪ್ರತ್ಯೇಕವಾಗಿಯೂ ಸರ್ವಗುಣಾತ್ಮಕವಾಗಿದೆ. ಕೆಲವು ಕಾಲದಲ್ಲಿ ಮಾತ್ರವೇ ಪರಮಾತ್ಮನ ಗುಣಗಳು ಅವನ ಇತರ ಗುಣ ಅತ್ಯಂತ ಭಿನ್ನವಾಗಿದೆ ಎಂದು ಅರ್ಥವಲ್ಲ. ಪರಮಾತ್ಮನ ಒಂದೊಂದು ಗುಣದಲ್ಲಿಯೂ ಇತರ ಗುಣದಲ್ಲಿರುವ ಅನಂತ ವಿಶೇಷಗಳಿವೆ. ಆ ವಿಶೇಷಗಳಿಂದ ಪರಮಾತ್ಮನ ಇತರ ಗುಣಗಳಿಂದ ಭೇದ ವ್ಯವಹಾರ ಕೊಡುತ್ತದೆ. ಪರಮಾತ್ಮನ ಮಶ್ಯ, ಕೂರ್ಮ ಮುಂತಾದ ಅವತಾರಗಳು ಹೇಗೋ ಹಾಗೆಯೇ ಗುಣಗಳಿಂದ ತಿಳಿಯಬೇಕು. ಪರಮಾತ್ಮ ಅನಂತ ರೂಪಗಳಿಗೂ ಅನಂತ ಗುಣಗಳಿಗೂ ಪ್ರತ್ಯೇಕವಾಗಿಯೂ ಪರಸ್ಪರ ಅಭೇದವು ಪರಮಾತ್ಮನಿಂದ ಅವನ ಅನಂತ ಗುಣರೂಪಗಳಿಗೂ ಅವನಿಗೂ ಅಭೇದವು ಸರ್ವದಾ ಇದೆ. ಚತುರ್ಮುಖ ಬ್ರಹ್ಮನೇ ಮೊದಲಾದ ಅನಂತ ಸಾತ್ವಿಕ ಮೋಕ್ಷಯೋಗ ಜೀವರ ಆನಂದಾದಿ ಸ್ವರೂಪಭೂತವಾದ ಗುಣಗಳಿಗೂ ಅತ್ಯಂತ ಭೇದ ಇರುವುದರಿಂದ ಆ ಗುಣಗಳು ಪರಮಾತ್ಮನ ಗುಣಗಳ ಪ್ರತಿಬಿಂಬಗಳಾಗಿದ್ದರೂ ಎಲ್ಲವೂ ಒಂದೇ ರೀತಿ ಪ್ರತಿಬಿಂಬಗಳಾಗಿಲ್ಲ. ಮಧ್ಯಮ, ಉತ್ತಮ ಎಂದು ಬ್ರಹ್ಮಾದಿ ಚೇತನ ಗುಣಗಳಲ್ಲಿ ಪ್ರಭೇದ ಇರುವುದರಿಂದ ಪರಮಾತ್ಮನ ಗುಣಗಳ ಪ್ರತಿಬಿಂಬಭೂತವಾದ ಗುಣಗಳಲ್ಲಿಯೂ ಮಧ್ಯಮ ಪ್ರತಿಬಿಂಬ, ಉತ್ತಮ ಪ್ರತಿಬಿಂಬ ಎಂಬ ಭೇದ ವ್ಯವಹಾರ ಬರುತ್ತದೆ. ಉತ್ತಮ ಜೀವರ ಪ್ರತಿಬಿಂಬವು ಉತ್ತಮವಾಗಿರುತ್ತದೆ. ಪ್ರತಿಬಿಂಬ ಎಂದರೆ ಬಿಂಬಕ್ಕಿಂತ ಭಿನ್ನವಾದದ್ದು, ಬಿಂಬದ ಕಿಂಚಿತ್ ಸಾದೃಶ್ಯದಿಂದ ಕೂಡಿದ್ದು, ಬಿಂಬ ಅಧೀನವಾದದ್ದು ಎಂಬ ವಸ್ತು. ಹೀಗೆ ಪರಮಾತ್ಮನ ಗುಣಾದಿಗಳು ಪರಮಾತ್ಮನ ಅಭಿನ್ನವಾಗಿದ್ದು ವಿಶೇಷ ಬಲದಿಂದ ಸರ್ವನಿರ್ವಾಹಕವಾಗಿದ್ದು ಅತ್ಯಂತ ವಿಲಕ್ಷಣವಾಗಿದೆ. ಅನನ್ಯಾಧೀನ, ಮತ್ತೊಬ್ಬರಿಗೆ ಯಾವ ವಿಧದಲ್ಲಿಯೂ ಅಧೀನವಲ್ಲದ ಸತ್ತಾಕತ್ವರೂಪ ಅಂದರೆ ಸತ್ತ ಉತ್ತ ಉಳ್ಳದ್ದು, ಸ್ವ ಅಭಿನ್ನ ತನಗಿಂತ ಪರಮಾತ್ಮನಿಂದ ಅತ್ಯಂತ ಅಭಿನ್ನವಾದದ್ದು, ಸ್ವಾತಂತ್ರ್ಯಕ್ಕೆ ಅನ್ಯ ನಿಷ್ಪತ್ತಿಯ ಸಂವಾದ, ಇನ್ನೊಬ್ಬರಲ್ಲಿ ಇರುವಂತೆ ಮಾಡುವುದು. ಆದರೆ ಸ್ವತಂತ್ರ ಸ್ವಾತಂತ್ರ್ಯ ದಾನವಲ್ಲ. ಪರಮಾತ್ಮನು ಅನಂತ ದೇವರಿಗೆ ಸ್ವತಂತ್ರ ದಾನವನ್ನು ಮಾಡುತ್ತಾನೆ. ಈ ಸ್ವಾತಂತ್ರ್ಯ ಅವನು ಪರಮಾತ್ಮನ ಅಧೀನರಾಗಿ ಸೂತ್ರಧಾರರ ಅಧೀನವಾಗಿ ಸೂತ್ರದ ಗೊಂಬೆಗಳು ಕುಣಿಯುವಂತೆ ಎಲ್ಲ ಜೀವರು ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡುತ್ತಾರೆ ಎಂಬಲ್ಲಿ ಅಭಿಪ್ರಾಯ ಹೀಗಿದೆ. ಹಿಂದೆ ಹೇಳಿದಂತೆ ತನ್ನ ಗುಣಗಳನ್ನು ಅವರ ಗುಣಗಳಲ್ಲಿ ಪ್ರವೇಶಿಸುವಂತೆ ಮಾಡಿ ಅವುಗಳನ್ನು ಉದ್ಬೋಧನೆ ಮಾಡಿ ಕಾರ್ಯೋನ್ಮುಖವನ್ನಾಗಿ ಮಾಡುವುದೇ ಸ್ವಾತಂತ್ರ್ಯ ದಾನವು ಎಂದು ಅಭಿಪ್ರಾಯವನ್ನು ಇಟ್ಕೊಳ್ಳಬೇಕು. ಪರಮಾತ್ಮ ತನ್ನ ಸ್ವಾತಂತ್ರ್ಯವನ್ನು ಇತರ ಜೀವರಿಗೆ ಕೊಡುತ್ತಾನೆ ಎಂದು ಅರ್ಥವಲ್ಲ. ಏಕೆಂದರೆ ಪರಮಾತ್ಮನ ಸ್ವಾತಂತ್ರ್ಯ ಅವರಿಗಿಂತ ಅಭಿನ್ನವಾದದ್ದು. ಅದನ್ನು ಅವರಿಗೆ ಕೊಡುವುದಾದರೆ ಪರಮಾತ್ಮ ಇತರಿಗೆ ಅಧೀನಾಗುತ್ತಾನೆ ಎಂದೇ ಅರ್ಥವಾಗುತ್ತದೆ. ಅದು ಸರ್ವದಾ ಕೊಡುವುದಿಲ್ಲ. ಮತ್ತು ಪರಮಾತ್ಮನ ಸ್ವಾತಂತ್ರ್ಯ ಸತ್ಯ ಯಾವಾಗಲೂ ಇತರ ಅಧೀನವೂ ಆಗುವುದಿಲ್ಲ. ಆದ್ದರಿಂದ ಹಿಂದೆ ಹೇಳಿದಂತೆ ಸ್ಮೃತಿ ಕಾಲದಲ್ಲಿ ಜೀವರ ಜಡ ಮನಸ್ಸಿನಲ್ಲಿ ಪರಮಾತ್ಮನ ಗುಣಗಳು ಆಯಾ ಜೀವರ ಯೋಗ್ಯತಾನುಸಾರವಾಗಿ 10, 20 ಇತ್ಯಾದಿ ಅಂಶಗಳಿಂದ ಪ್ರವೇಶಿಸುವುದು ಎಂದರ್ಥ. ಮುಕ್ತಿಯಲ್ಲಿ ಜೀವರ ಸ್ವರೂಪಭೂತವಾದ ಮನಸ್ಸಿನಲ್ಲಿ ಪರಮಾತ್ಮನ ಸ್ವಾತಂತ್ರ್ಯದ ಗುಣಾಂಶಗಳು ಪ್ರವೇಶಿಸುತ್ತದೆ ಎಂದು ಈ ರೀತಿಯಾಗಿ ತಿಳಿಯಬೇಕು. ಬಹುಮಾನ ವಿರೋಧಾತ್, ಪರಮಾತ್ಮನು ತನ್ನ ಸ್ವಾತಂತ್ರ್ಯವನ್ನು ಇನ್ನೊಬ್ಬರಲ್ಲಿ ಇಡುತ್ತಾನೆ ಎಂಬುದೇ ಸ್ವಾತಂತ್ರ್ಯ ದಾನ. ಇದೇ ತತ್ವ ಸ್ವಾತಂತ್ರ್ಯ ಎಂದು ಹೇಳಿದರೆ ಅನೇಕ ಪ್ರಮಾಣದ ವಿರೋಧ ಬರುತ್ತದೆ. ಅತಏವ ಹಿಂದೆ ಹೇಳಿದಂತೆ ಸ್ವಾತಂತ್ರ್ಯ ದಾನದ ವಿಷಯವನ್ನು ಸಂಗಮನ ಮಾಡಿದ್ದರಿಂದಲೇ ಕೂಡಿಸುವುದರಿಂದಲೇ ಸ್ವಕಾರ್ಯ ಅಭಿವ್ಯಕ್ತಿ, ಪರಮಾತ್ಮನ ಗುಣಗಳ ಕಾರ್ಯಗಳ ಅಭಿವ್ಯಕ್ತಿಯು ಅನಭಿವ್ಯಕ್ತಿ, ಪರಮಾತ್ಮನ ಗುಣದಿಂದ ಕಾರ್ಯಗಳ ಅನಭಿವ್ಯಕ್ತಿಯಾಗದಿರುವಿಕೆ ವಿವಕ್ಷೆಯ ಈ ಎರಡರ ವಿವಕ್ಷೆಯಿಂದ
ಎರಡನ್ನು ಹೇಳುವ ಇಚ್ಛೆಯಿಂದ ಸ್ವತಂತ್ರ ದಾನ ಪರಮಾತ್ಮನು ಜೀವನಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತಾನೆಂದು ಅಹಾಪರಯೋ ಅಂದರೆ ಪರಮಾತ್ಮನು ತಾನು ಕೊಟ್ಟಿರುವ ಸ್ವಾತಂತ್ರ್ಯವನ್ನು ಅಪಹರಿಸುವನೆಂದು ಉಕ್ತಿ ಹೇಳಿಕೆಯು ತತ್ವ ಸ್ವಾತಂತ್ರ್ಯ ವಿವರಣೆಯು ಕಂಡುಬರುತ್ತದೆ. ಪರಮಾತ್ಮ ಜೀವರಿಗೆ ಸ್ವಾತಂತ್ರ್ಯ ಕೊಡುತ್ತಾನೆ ಎಂಬ ಮಾತಿಗೆ ಮೇಲಿನ ವಿವರಣೆಯನ್ನು ಕೊಟ್ಟಿರುವುದರಿಂದಲೇ ದತ್ತ ಸ್ವಾತಂತ್ರ್ಯ ವಿಷಯವು ವಿಶದೀಕೃತವಾಗುತ್ತದೆ. ಪರಮಾತ್ಮನ ಸ್ವಾತಂತ್ರ್ಯ ಗುಣದ ಅಭಿವ್ಯಕ್ತಿ ಪ್ರಕಟದ ಉಂಟಾದಾಗ ಪರಮಾತ್ಮನು ಜೀವನಿಗೆ ಸ್ವಾತಂತ್ರ್ಯ ಕೊಡುತ್ತಾನೆ ಎಂಬ ವ್ಯವಹಾರ, ಪರಮಾತ್ಮನು ತನ್ನ ಸ್ವಾತಂತ್ರ್ಯಗಳನ್ನು ಅಭಿವ್ಯಕ್ತಿಗೊಳಿಸದೇ ಇದ್ದಾಗ ಜೀವನ ಸ್ವಾತಂತ್ರ್ಯ ಪರಮಾತ್ಮನು ಅಪಹರಿಸಿದನು ಎಂಬ ವ್ಯವಹಾರವು ಇದೇ ಸ್ವತಂತ್ರ ದಾನ ಮತ್ತು ಅಪಹಾರ ಎಂದು ತಿಳಿಯಬೇಕು ಎಂದು ತಾತ್ಪರ್ಯ. ಹೀಗೆ ದತ್ತ ಸ್ವಾತಂತ್ರ್ಯ ಎಂಬತಕ್ಕಂಥ ವಿಷಯದಲ್ಲಿ ಸೂಕ್ಷ್ಮವಾಗಿ ನಾವು ಭಗವಂತನ ವಿಶೇಷ ವ್ಯಾಪಾರವನ್ನು ನಾವು ತಿಳಿದುಕೊಳ್ಳಬೇಕು. ಜೀವರು ಅಸ್ವತಂತ್ರ ಕರ್ತರು ಮತ್ತು ಭಗವಂತ ಸ್ವತಂತ್ರ ಕರ್ತ. ಜೀವ ತನ್ನ ಮೋಕ್ಷಕ್ಕೆ ಸಾಧನೆ ಮಾಡಿಕೊಳ್ಳಬೇಕೆಂದರೆ ಭಗವಂತನೇ ಶಕ್ತಿಯನ್ನು ಕೊಡಬೇಕು. ಅದೇ ದತ್ತ ಸ್ವಾತಂತ್ರ್ಯ ಎಂದು ಹೆಸರು. ಅದನ್ನು ಜೀವ ಉಪಯೋಗಿಸಿಕೊಂಡು ಮೋಕ್ಷವನ್ನು ಪಡೆಯುತ್ತಾನೆ. ಇದೇ ಸಾಧನೆ, ಇದೇ ಉಪಾಸನೆ. ಹೀಗೆ ನಿಜವಾದ ಭಕ್ತನು ಇದು ತನ್ನದಲ್ಲ ಎಂಬ ಪ್ರಜ್ಞೆ ಅವನಿಗೆ ಬಂದೇ ಬರುತ್ತದೆ. ತಂದೆ ಮಕ್ಕಳಿಗೆ ಖರ್ಚು ಮಾಡಲು ಪಾಕೆಟ್ ಮನಿ ಕೊಟ್ಟಂತೆ ಇದು ತನ್ನದೆಲ್ಲ, ತಂದೆ ಕೊಟ್ಟಿದ್ದು, ತನಗೆ ಬೇಕಾದನ್ನು ಈ ಕಾಲದಲ್ಲಿ ಉಪಯೋಗಿಸಿಕೊಳ್ಳಬಹುದು ಎಂದು ಹೇಳಿ ಅವನು ತೀರ್ಥಯಾತ್ರೆಯನ್ನು ಅಥವಾ ಗ್ರಂಥವನ್ನು ಖರೀದಿಸಿ ಅದನ್ನು ಪಾರಾಯಣ ಮಾಡುವಂತೆ ಆ ಜೀವನು, ಯೋಗ್ಯವಾದ ಜೀವನು, ಮುಕ್ತಿಯೋಗ್ಯ ಜೀವನು ಸಾಧನೆ ತೊಡಗಿಸಿಕೊಳ್ಳುತ್ತಾನೆ. ಅದನ್ನು ಅಪವ್ಯಯ ಮಾಡುವುದಿಲ್ಲ. ಅದರಿಂದ ಸಂತುಷ್ಟನಾಗಿ ಭಗವಂತ ಏನು ಮಾಡುತ್ತಾನೆ, ಅವನಿಗೆ ಉತ್ತಮ ಗತಿಯನ್ನೇ ಪಾಲಿಸುತ್ತಾನೆ. ಮತ್ತು ಆದಮ ಮತ್ತು ನೇಚರು ಅವರವರ ಯೋಗ್ಯತಾನುಸಾರವಾಗಿ ಅವರು ಕೆಲಸ ಮಾಡುತ್ತಾರೆ. ಯಾರೇ ಏನೇ ಕೆಲಸ ಮಾಡಬೇಕಾದರೂ ಸಹ ಶಕ್ತಿಯು ಒಬ್ಬರು ಕೊಡಬೇಕು, ಅದು ಭಗವಂತನೇ ಕೊಡುತ್ತಾನೆ ಎಂದರ್ಥ. ಜೀವನದಲ್ಲಿರ್ತಕ್ಕಂಥ ಅವರ ಯೋಗ್ಯತೆಯನ್ನು ಪ್ರಕಟ ಮಾಡಲು ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನೇ ನಾವು ದತ್ತ ಸ್ವಾತಂತ್ರ್ಯ ಎಂದು ತಿಳಿಯಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ತೋರಿಸುವುದರಿಂದ ಒಬ್ಬೊಬ್ಬರ ಸಾಮರ್ಥ್ಯವೂ ವಿಚಿತ್ರವಾಗಿದ್ದು, ಈ ವಿಚಿತ್ರ ಶಕ್ತಿ ಯಾರದು? ಆ ಜೀವರದಲ್ಲ, ಜೀವರಲ್ಲಿರತಕ್ಕಂಥ ಸಂಕಲ್ಪಪೂರ್ವಕವಾಗಿ ನಡೆಸಿದವ ಭಗವಂತ ಎಂಬುದನ್ನು ನಾವು ತಿಳಿದುಕೊಂಡರೆ ಈ 10 ಜನ ವರದರನ್ನು ಯಾತಕ್ಕೆ ತಗೊಂಡ್ರು, ಜೀವ ಪ್ರಕರಣದಲ್ಲಿ ಹೇಗೆ ಸೇರಿದು ಎಂಬತಕ್ಕಂಥ ಸಾರ್ಥಕವಾಗುತ್ತದೆ. ಇಂಥ ವಿಶೇಷ ಜ್ಞಾನವನ್ನು ಒದಗಿಸಿದ್ದು ಶ್ರೀ ಪುರಂದರದಾಸರು ಮನುಷ್ಯರಾಗಿದ್ದಾಗ ಮಾತ್ರ ಇದನ್ನು ತಿಳಿದುಕೊಳ್ಳಲು ಸಾಧ್ಯ. ಇಂಥ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ರೂಪ, ತಂದೆ ತಾಯಿಗಳ ಇರುವಿಕೆ ನೆರವಾದ ಗುರು ಹಿರಿಯ ರೂಪ, ಇವುಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ಮಾಡಿಸಿದ ಅವರ ವಿಶೇಷ ಅನುಗ್ರಹ ರೂಪ, ಮತ್ತು ವಾಯುದೇವರು ಸಕಲರು ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದ ಅವರ ವಿಶೇಷವಾದ ಅನುಗ್ರಹ ರೂಪವನ್ನು ಚಿಂತಿಸಿ, ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವರೇ ನಮ್ಮ ಬಿಂಬರೂಪ. ನಮ್ಮ ಬಿಂಬನೇ ಎಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡಿದ್ದಾನೆ. ಆ ಬಿಂಬನು ತನ್ನ ಶಕ್ತಿಯನ್ನೇ ಬ್ರಹ್ಮದೇವರಲ್ಲಿ, ತತ್ವಾಭಿಮಾನ ದೇವತೆಗಳಲ್ಲಿ, ನಮ್ಮ ಗುರಿಯರಲ್ಲಿ, ನಮ್ಮ ತಂದೆ ತಾಯಿಯಲ್ಲಿ ಮತ್ತು ನಮ್ಮಲ್ಲಿ ಇಟ್ಟು ಕೆಲಸವನ್ನು ಮಾಡಿಸುತ್ತಿದ್ದಾರೆ ಎಂಬ ಸ್ಪಷ್ಟ ತಿಳುವಳಿಕೆಯೇ ದತ್ತ ಸ್ವಾತಂತ್ರ್ಯ. ನಮ್ಮ ಶರೀರ ನಮ್ಮದಲ್ಲ, ಕೊಟ್ಟಿದ್ದು ಭಗವಂತ. ಶರೀರ ಕೊಟ್ಟಾಗ ಶಕ್ತಿಯನ್ನು ಕೊಟ್ಟಿದ್ದಾನೆ. ಶಕ್ತಿಯಿಂದ ಕಾರ್ಯವನ್ನು ಮಾಡಬೇಕು ಎಂಬ ನಮ್ಮ ಸಂಕಲ್ಪಪೂರ್ವಕವಾಗಿ ಮಾಡಿದಾಗ ಆ ಶಕ್ತಿ ಭಗವಂತ ಕೊಟ್ಟಿದ್ದು ಭಗವಂತನಿಗೆ ಅರ್ಪಣೆಯಾಗಲಿ ಅಂತ ಹೇಳಿ ನಾವು ಈ ಸ್ವಾತಂತ್ರ್ಯವನ್ನು, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಅಂದರೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುವಂಥ ಮನಸ್ಸಾಗುತ್ತದೆ. ಆದ್ದರಿಂದ ಭಗವಂತನಿಗೆ ನಾವು ಏನು ಮಾಡಬೇಕು, ಹೇಗೆ ನಾವು ಅನುಸ್ಮರಣೆ ಮಾಡಬೇಕು ಅಂದರೆ ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಅಂತೇಳಿ ನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹರಿ